ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವತಾತಮೃತಾತ್ಮಕರೇ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷಪುಸ್ತಕಸುಬೋಧಯುತಾಬ್ಜಪಾಹಂ ಅಭ್ರಮಂ ಭಂಗರಹಿತಮಜಡಂ ಬಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುರ್ಭಾಂತ ವಿಧ್ವಂಸನ ವಿಚಕ್ಷಣಃ ಜಯತೆ ಸ್ಥಾಕ್ಯತರಣಿಃ ಭಾಸತಾಮನೋ ಹೃದಂಬರೆ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸ ಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ ಮಾತಾ ರಾಜಾ ಮತ್ಪಿತಾ ವಾದಿರಾಜೋ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನನ್ಯದ್ದೇವಂ ನೈವ ಜಾನೇ ನ ಜಾನೇ ಯತ್ಪಾದಕಂಜರದಸ ಪರಿಭೂಷಿತಾಂಗಾಃ ಯತ್ಪಾದಪದ್ಮಮಧುಪಾಯಿತಮಾನಸಾಯ ಯತ್ಪಾದಪದ್ಮಪರಿಕೀರ್ತನದೇವವಾಚಸ್ತದರ್ಶನಂ ದುರಿತಕಾನನದಾವಭೂತಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಶತ್ರುನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರ್ಯೋರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೃಷ್ಣಾವತಾರದ ಚಿಂತನೆ ಆಗಿತ್ತು ನಿನ್ನೆ. ಯಥಾ ಪ್ರಕಾರ ಗಣಪತಿ ಚಂದ್ರಪತಿ ವಿಶ್ವಂಭರ ಹರಿವಂಶದ ಚಿಂತನೆಯನ್ನು ನಿರ್ವಿಘ್ನವಾಗಿ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರಿವಂಶದ ಚಿಂತನೆಯನ್ನು ಆರಂಭ ಮಾಡೋಣ. ಸೂರ್ಯವಂಶದ ರಾಜರ್ಷಿಗಳ ಎಲ್ಲ ಚರಿತೆಯನ್ನು ಹೇಳಿ ಅದಾದ ಮೇಲೆ ಚಂದ್ರವಂಶದ ರಾಜರ್ಷಿಗಳ ಅದ್ಭುತವಾದ ಕೆಲವು ಇತಿಹಾಸವನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಪರಮಾತ್ಮನ ಮಕ್ಕಳು ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗನೇ ಚಂದ್ರ, ಅವನಿಂದ ಆ ವಂಶದ ಆರಂಭ ಆಯಿತು. ಅಂದರೆ ಇದರ ಮಹತ್ವ ಏನು ಅಂದರೆ, ನಾವೆಲ್ಲ ಒಂದು ಗೋತ್ರ ಅಭಿವಾದನ ಹೇಳೋ ಕ್ರಮ ಇರುತ್ತೆ. ಪ್ರತಿಯೊಬ್ಬರೂ ಕೂಡ ಆಯಾಯ ಋಷಿಗೆ ಸಂಬಂಧಪಟ್ಟವರು ಅಂತ. ಹಾಗಾಗಿ ನಮ್ಮದು ಮೂಲ ಅದಕ್ಕೆ ಧಕ್ಕೆ ಬಾರದಂತೆ ನಮ್ಮ ಜೀವನ ಇರಬೇಕನ್ನೋ ಕಾರಣಕ್ಕೋಸ್ಕರ, ಅಂದರೆ ನಮ್ಮ ವಂಶದವರು ಎಷ್ಟು ಪ್ರಾಚೀನರು, ಎಷ್ಟು ಇಂತಹ ಜ್ಞಾನಿಗಳ ಪರಂಪರೆಗೆ ನಾವು ಸೇರಿದವರು ಅನ್ನುವ ಅಂಶ ನಮ್ಮ ಮನಸ್ಸಿಗೆ ಮುಟ್ಟಿದಾಗ ನಮ್ಮ ನಡೆ ಸರಿಯಾದ ರೀತಿಯಲ್ಲಿ ಸಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಸಾಗಬೇಕು ಈ ಕಾರಣಕ್ಕೋಸ್ಕರ ಅಲ್ಲಲ್ಲಿ ವಂಶದ ಹಿನ್ನೆಲೆ ಹೇಳ್ತಾ ಹೋಗ್ತಾರೆ. ಪಿತಾ ಸೋಮಸ್ಯ ವೈರಾಜನ್ ಜಜ್ಞೇತ್ರಿ ಭಗವಾನ್ ಋಷಿ ಬ್ರಹ್ಮಣೋ ಮಾನಸಾತ್ ಪೂರ್ವಂ. ಏನು ಅಂದರೆ, ಅತ್ರಿ ಋಷಿಗಳು ಬ್ರಹ್ಮದೇವರ ಮಕ್ಕಳು. ಮನಸ ವಾಚ ಶುಭಾನ್ಯೇವ ಚಚಾರ ಸಹ ಅಂತ. ಒಳ್ಳೆಯ ಕೆಲಸ ಕೆಲವರು ಬರೀ ಮಾತಿನಿಂದ ಮಾಡ್ತಾ ಇರ್ತಾರೆ, ದೇಹದಿಂದ ಮಾಡ್ತಾ ಇರ್ತಾರೆ, ಮನಸ್ಸಿನಲ್ಲಿ ಕಲ್ಮಶ ಇರುತ್ತೆ. ಸೊ ಮನಸ್ಸಿನಲ್ಲಿ ಒಳ್ಳೆಯ ಕೆಲಸ, ಮನಸ್ಸಿನಲ್ಲಿ ನಿರಂತರ ಒಳ್ಳೆಯ ಚಿಂತನೆ ಮಾಡೋದು, ಏಕಾಗ್ರ ಉಪವಾಸ ಮಾಡೋಣ ಅಂತ, ನಮಸ್ಕಾರ ಮಾಡಬೇಕು ಅಂತ ಮನಸ್ಸು ಸಂಕಲ್ಪ ಮಾಡೋದು. ದೈಹಿಕವಾಗಿ ಅದು ಮಾಡಲಿಲ್ಲ, ಅದು ತಪ್ಪು. ಅದಕ್ಕೆ ಕಾಯಿಕವಾಗಿ ಮಾತು, ಮನಸ್ಸು ಮತ್ತು ನಮ್ಮ ನಡೆ, ಈ ಮೂರನಲ್ಲೂ ಕೂಡ ಒಂದು ರೀತಿಯಲ್ಲಿ ಸತ್ಕಾರ್ಯ ಮಾಡ್ತಾಯಿದ್ರು. ಅವರೊಮ್ಮೆ ತಾವು ಅತ್ರಿ ಋಷಿಗಳು ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ರು. ಆವಾಗ ಅತ್ರಿ ಋಷಿಗಳ ಕಣ್ಣಿನಿಂದ ಒಂದು ಆನಂದ ಬಾಷ್ಪ ಬಿತ್ತಂತೆ, ನೀರು ಬಿತ್ತು. ಆ ನೀರು ಬಿದ್ದದ್ದೇ ಅದೇ ದೊಡ್ಡ ಬೆಳಕಾಗಿ ಇಡೀ ದಿಕ್ಕನ್ನು ಬೆಳಗಿಸ್ತಾ ಹೋಯ್ತಂತೆ. ಅದೇ ಚಂದ್ರ, ಅವನೇ ಚಂದ್ರ ಅಂತ ಆದದ್ದು. ಚಂದ್ರನ ಸೃಷ್ಟಿಯದು ತಾಯಿನ ಸೃಷ್ಟಿ ಆದದ್ದಲ್ಲ, ಈ ಅಭಿಪ್ರಾಯದ. ಅದಕ್ಕೋಸ್ಕರವೇ ಅತ್ರಿನೇತ್ರ ಸಮುದ್ಭವ ಅಂತ ಹೇಳಿ ಚಂದ್ರನಿಗೆ ಕರೀತಾರೆ. ಸರಿ, ಅದು ಏನು ನೀರಿತ್ತು, ಆನಂದದ ಬಾಷ್ಪವನ್ನು ದಿಗ್ದೇವತೆಗಳು ಧರಿಸಬೇಕು ಅಂತ ಪ್ರಯತ್ನ ಪಟ್ಟರಂತೆ.
ತಂ ಗರ್ಭಂ ವಿಧಿನಾ ಸೃಷ್ಟಾಃ ದಶದೇವ್ಯುಹೂತದುಸ್ತದಾ ಸಮೇತ್ಯ ಧಾರಯಾಮಾಸುಃ. 10 ದಿಗ್ದೇವತೆಗಳು ಕಣ್ಣೀರನ್ನು ಧರಿಸಬೇಕು ಅಂತ ತಾವು ಅಪೇಕ್ಷೆ ಪಟ್ಟಿದ್ದಾರೆ. ಆದರೆ ಅದೇ ಗರ್ಭವಾಗಿ ಪರಿಣಾಮ ಹೊಂದುತ್ತೆ. ಅದು ಧರಿಸ್ಲಿಕ್ಕೆ ಆಗಿಲ್ಲ ಅಂತೆ, ಅಷ್ಟು ತಾಕತ್ತು ಚಂದ್ರನಿಗೆ. ಕೂಡಲೇ ಏನು ಮಾಡ್ತಾರೆ ಅವರು, ಆ ಕಣ್ಣೀರು ಕೂಡಲೇ ಕೆಳಗೆ ಬಿತ್ತು. ಅದು ಅಲ್ಲಿ ಚಂದ್ರನ ಪ್ರಾದುರ್ಭಾವ ಆಯಿತು. ಪತಿತಂ ಸೋಮಮಾಲೋಕ್ಯ ಬ್ರಹ್ಮ ಲೋಕ ಪಿತಾಮಹ. ಚಂದ್ರನನ್ನು ನೋಡಿ ಬ್ರಹ್ಮದೇವರಿಗೆ ಬಹಳ ಖುಷಿ ಆಯಿತಂತೆ. ಯಾಕೆಂದರೆ ಇವನ್ನೆಲ್ಲ ಲೋಕಕ್ಕೆಲ್ಲ ಒಂದು ದೊಡ್ಡ ಹಿತ ಉಂಟು ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಒಂದು ವೇದದ ಸನ್ನಿಧಾನದಿಂದ ಕೂಡಿದ ಒಂದು ರಥ ಇತ್ತಂತೆ. ರಥದಲ್ಲಿ ಕೂಡಿಸಿದ್ದಾರೆ. ಅದು ಧರ್ಮ ಮಾಡಲಿಕ್ಕೆ ಪ್ರಚೋದನೆ ಕೊಡುವಂತಹ ಒಂದು ರಥ. ಆ ರಥದಲ್ಲಿ ಕೂಡಿಸಿದ್ದಾರೆ. ಅದು ಸಮಸ್ತ ವೇದ ಸಹಿ ವೇದಮಯಸ್ತಾತ ಧರ್ಮಾತ್ಮ ಸತ್ಯಸಂಗ್ರಹ ಯುಕ್ತೋ ವಾಜಿಸಹಸ್ರೇಣ. ಬಿಳಿ ಬಣ್ಣದ 1000 ಕುದುರೆ ಇತ್ತಂತ ರಥಕ್ಕೆ. ಹೀಗ ರಥ ಇದೆ. ಅಲ್ಲಿ ಬ್ರಹ್ಮನನ್ನು ಕೂಡಿಸಿ ಅವನನ್ನು ರಾಜ ಅಂತ ಮಾಡಿದ್ರಂತ. ಅದು ಸರಿ, ರಾಜ ಅಂದರೆ ಯಾವುದಕ್ಕೆ ರಾಜ ಅಂತ ಆಗಬೇಕು ಪ್ರಶ್ನೆ. ಅದನ್ನು ಉಲ್ಲೇಖ ಮಾಡ್ತಾರೆ ವಂಶ. ಅವನೇನು ಮಾಡ್ತಾನೆ ಅಂದರೆ ರಥದಲ್ಲಿ ಕುಳಿತು 21 ಬಾರಿ ಸಾಗರಾಂತ ವಸುಂಧರ ತ್ರಿಸಪ್ತ ಕೃತ್ವ. ಅವನೇನು ಮಾಡ್ತಾನೆ, ಸಮುದ್ರ ಪರ್ಯಂತ ಭೂಮಿಯನ್ನು 21 ಬಾರಿ ಪ್ರದಕ್ಷಿಣೆ ಹಾಕ್ತಾನಂತೆ. ಪ್ರದಕ್ಷಿಣೆ ಹಾಕಿದ ಅವನ ತೇಜಸ್ಸು ಪ್ರಕಾಶ ಭೂಮಿಯಲ್ಲಿ ಬೀಳ್ತಾ ಇತ್ತು. ಭೂಮಿಯಲ್ಲಿ ಬಿದ್ದದ್ದೇ ತಡ ಸಸ್ಯ ಗಿಡ ಮರಗಳೆಲ್ಲ ತಾನು ಉದ್ಭವ ಆಗ್ತಾ ಹೋದಂತೆ. ಅಂದರೆ ಯಾವುದೇ ಒಂದು ಸಸ್ಯಾದಿಗಳ ಅಭಿವೃದ್ಧಿ ಇರಲಿಲ್ಲ. ಭೂಪ್ರದೇಶ ಖಾಲಿಯಾಗಿತ್ತು. ಚಂದ್ರನ 21 ಬಾರಿ ಪ್ರದಕ್ಷಿಣೆ ಹಾಕುವಾಗ ಅವನ ತೇಜಸ್ಸು ಕೆಳಗೆ ಬಿದ್ದಾಗ ಸಸ್ಯ ಮುಂತಾದವುಗಳ ಒಂದು ತರಹದ ಅಭಿವೃದ್ಧಿ ಆಯಿತು. ಆ ಸಸ್ಯಾದಿಗಳಿಗೆ ಚಂದ್ರ ರಾಜ ಆಗ್ತಾನೆ. ಅದರಿಂದ ವನಸ್ಪತಿಗಳಿಗೆ ಅವನು ಓಷಧ್ಯಸ್ಥ ಸಮುದ್ಭೂತ. ಯಾಕೆಂದರೆ ಎಲ್ಲ ವನಸ್ಪತಿಗಳಿದ್ದರೆ ಅಥವಾ ಎಲ್ಲ ಮರಗಿಡ ಇತ್ತು ಅಂದರೆ ಜೀವನ ಬದುಕಾರಂಭ ಆಗುತ್ತೆ. ಹಾಗಾಗಿ ಚಂದ್ರನನ್ನು ನೀನು ಎಲ್ಲ ವನಸ್ಪತಿಗಳಿಗೆ ರಾಜ ಅಂತ ಘೋಷಣೆ ಮಾಡಿದ್ರಂತೆ. ಮತ್ತು ನೀರಿಗೂ ರಾಜ ಆಗು. ಹೀಗೆ ಚಂದ್ರನ ಒಂದು ಜನ್ಮ ಆಯಿತು ಅಂತ ಹೇಳಿ ಇವನೇನು ಮಾಡ್ತಾನೆ ಅಂದರೆ, ಈ ರೀತಿ ಅವನು ಪಟ್ಟಾಭಿಷಿಕ್ತನಾಗ ರಾಜಸೂಯಾಗ ಮಾಡಿದ. ಆ ಚಂದ್ರನ ಮಗನೇ ಬುಧಸ್ಯತು ಮಹಾರಾಜ ವಿದ್ವಾನ್ ಪುತ್ರ ಪುರೂರವ. ಅವನ ಮಗ ಪುರೂರವ ಅಂತ. ಪುರೂರವನ ಒಂದು ರೋಚಕ ಇತಿಹಾಸವನ್ನು ಪುರಾಣ ವರ್ಣನೆ ಮಾಡ್ತಾ ಹೋಗುತ್ತೆ. ಅತಿ ವ್ಯಾಮೋಹ ಮಾಡಿದರೆ ಎಂತಹ ಅನರ್ಥ ಉಂಟಾಗುತ್ತೆ ಎನ್ನುವುದಕ್ಕೆ ಅದು ದೃಷ್ಟಾಂತ. ಯಾಕೆಂದರೆ ಒಂದು ಮಾತು ಬರ್ತದೆ ಉಪನಿಷತ್ನಲ್ಲಿ, ಅಥ ಪ್ರಥಮಂ ಮ್ರಿಯತೆ ಯದಾ ಗರ್ಭೇ ಪ್ರವಿಶತಿ ಅಥ ದ್ವಿತೀಯಂ ಮ್ರಿಯತೆ ಯದಾ ಉಪನೀತೋ ಭವತಿ ಅಂತ. ಒಬ್ಬ ವ್ಯಕ್ತಿ ವಸ್ತುತಃ ಜನ್ಮ ತಾಳಿದ ಅಂದರೆ ನಾವೆಲ್ಲ ಸಂಭ್ರಮ ಪಡ್ತೇವೆ. ಆದರೆ ವಸ್ತುತಃ ಪಾಪ ಆ ಜೀವಕ್ಕೆ ಎಷ್ಟು ಕಷ್ಟ ಆಗಿರುತ್ತೆ ಅಂದರೆ 9 ತಿಂಗಳ ಗರ್ಭವಾಸದಲ್ಲಿ ಹೊರಳಿ ಎಲ್ಲ ಮಾಡಬೇಕು. ಗರ್ಭವಾಸದಲ್ಲಿ ಒದ್ದಾಡಿ ಆ ಮಗುವಿನ ಮೊದಲ ಮರಣ ಯಾವಾಗ ಅಂದರೆ ಪ್ರಥಮಂ ಮ್ರಿಯತೆ ಯದಾ ಗರ್ಭೇ ಪ್ರವಿಶತಿ. ಗರ್ಭದಲ್ಲಿ ಯಾವಾಗ ಅವನು ಪ್ರವೇಶ ಮಾಡ್ತಾನೋ ಆವಾಗ ಅವನ ಮೊಟ್ಟ ಮೊದಲ ಮರಣ ಅಂತದ್ದು. ಅಥ ದ್ವಿತೀಯಂ ಮ್ರಿಯತೆ ಯಥಾ ಉಪನೀತ ಹೋತಿ ಅಂತ. ಒಂದು ಮಗು ಹುಟ್ಟಿತ್ತು ಅಂದರೆ ಒಂದು ಲೆಕ್ಕಕ್ಕೆ ಅವನ ಸಾವು ಅಲ್ಲಿಂದ ಆರಂಭ ಆಯಿತು ಅಂತ. ಯಾಕೆಂದರೆ ಭೂಲೋಕದ ಸಂಪರ್ಕ ಆಗದೆ ಆನಂದವಾಗಿ ಜೀವ ಇಲ್ಲೋ ಇರ್ತಾನೆ ಮೇಲೆ. ಭೂಲೋಕದ ಸಂಪರ್ಕದಿಂದಾಗಿ ಅವನ ಒಂದು ಲೆಕ್ಕದಲ್ಲಿ ಅಧಪಾತ ಶುರುವಾಯಿತು ಅಂತ ಲೆಕ್ಕ. ಹಾಗೆ ಅತಿ ವ್ಯಾಮೋಹ ಎಲ್ಲೂ ಮಾಡಬಾರದು ಅಂತ ಪುರೂರವ ಅಂತ ರಾಜ ಒಮ್ಮೆ ಊರ್ವಶಿಯನ್ನು ಕಣ್ಣಂತೆ. ಪುರೂರವ ಒಳ್ಳೆ ಅಪ್ಸರಾಸ್ತ್ರೀ, ಒಳ್ಳೆ ಸೌಂದರ್ಯವತಿ. ನಾವು ನಿನ್ನನ್ನು ಮದುವೆ ಆಗಬೇಕು ಅಂತ ಪುರೂರವನಿಗೆ ದೊಡ್ಡ ಬಯಕೆ ಬಂದಂತೆ. ಊರ್ವಶಿ ದೇವಿಯರು ಒಂದು ಅನೇಕ ತರಹದ ನಿರ್ಬಂಧ ಹಾಕಿದ್ರಂತೆ. ಏನು ಅಂದರೆ, ನನ್ನ ಮದುವೆ ಆಗಬೇಕು ಅಂತಾದರೆ ನನ್ನ ಹತ್ತಿರ ಕುರಿ ಇರಬೇಕು, ನೀ ಕುರಿ ಕಾಯ್ತಾ ಇರಬೇಕು. ಹ್ಞೂ ಅಂತ ಒಪ್ಕೊಂಡಂತೆ. ಅಂದರೆ ಆ ರಾಜ್ಯ ಕಾಯೋದು ಬಿಟ್ಬಿಟ್ಟು ಅವತ್ತಿನ ಬರೀ ಕುರಿ ಕಾಯೋದೇ ಕೆಲಸ. ಕುರಿ ಕಾಡಿ ಕರ್ಕೊಂಡು ಹೋಗೋದು, ಮೇಯಿಸ್ಕೊಂಡು ಬರೋದು. ಒಂದು ವ್ಯಾಮೋಹದ ಪ್ರಭಾವ. ಅವನು ದೇಶಕ್ಕೆ ರಾಜನಾಗಿದ್ದವ ಕುರಿಗೆ ಸೇವಕನಾಗೋ ಸ್ಥಿತಿ ಬಂತು. ಸರ್, ಇಷ್ಟೇ ಕಂಡೀಷನ್. ಅದು ಇನ್ನೂ ಹೇಳಿದ್ರಂತೆ ಏನಂದರೆ, ಇದು ನಾನು ಸಾಮಾನ್ಯ ತುಪ್ಪ ದೇವತೆಗಳಿಗೆ ಆಹಾರ, ನಾನು ಏನೂ ಸ್ವೀಕಾರ ಮಾಡೋದಿಲ್ಲ.
ಏನೇ ಮಾಡಿಸಿದ್ರು ನನಗೆ ತುಪ್ಪನೇ ಆಗಬೇಕು, ಆ ತುಪ್ಪ ನೀನು ತರಬೇಕು, ಅದು ಶುದ್ಧ ತುಪ್ಪವೇ ಆಗಿರಬೇಕು. ಅದಕ್ಕೂ ಒಪ್ಪಿಕೊಂಡಂತೆ. ಇನ್ನೊಂದು ನಿರ್ಬಂಧ ಮಾಡೋದು ಏನು ಅಂದರೆ, ನೀನು ಅಸಭ್ಯವಾಗಿ ನೀನು ಕಾಣಿಸಬಾರದು. ಈ ಮೂರರಲ್ಲಿ ಯಾವುದೇ ಒಂದು ಕರಾರು ಹೊರಟು ಹೋದರೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗಿಬಿಡ್ತೇನೆ ಅಂತ. ಇಷ್ಟಾಯಿತು. ವಿವಾಹ ಆಗಿದೆ, ಸಂಸಾರ ಆರಂಭ ಆಯಿತು. ಈ ಊರ್ವಶಿ ಯಾರು ಅಂದರೆ, ಯಾಕಿಷ್ಟು ಮಹತ್ವ ಊರ್ವಶಿಗೆ? ಈ ನಿರ್ಬಂಧಕ್ಕೆ ಯಾಕೆ ಇವನು ಪುರೂರವ ಒಪ್ಪಿದ ಅಂದರೆ, ಅಪ್ಸರಾಸ್ತ್ರೀಯರಲ್ಲಿ ಶ್ರೇಷ್ಠರು ಈ ಊರ್ವಶಿ ದೇವಿ. ಯಾಕೆ ಅಂದರೆ ಒಂದು ಇತಿಹಾಸ ಹೇಳ್ತಾರೆ. ಒಮ್ಮೆ ಪರಮಾತ್ಮ ತಾನು ನಾರಾಯಣ ರೂಪದಿಂದ ತಪಸ್ಸಿನ ವಿಡಂಬನೆ ಮಾಡ್ತಾ ಇದ್ದಂತೆ ಬದರಿ. ಇಂದ್ರದೇವರಿಗೆ ಒಂದು ಭಯ ಅಂತ, ಯಾರಾದರೂ ತಪಸ್ಸು ಮಾಡಿಬಿಟ್ರೆ ತಪಸ್ಸಿನ ಪುಣ್ಯದಿಂದ ನನ್ನ ಪದವಿ ಏನಾದರೂ ಅದು ನನ್ನ ಪೋಸ್ಟ್ ಏನಾದರೂ ಅದು ನನ್ನನ್ನು ಕಿತ್ತುಕೊಂಡ್ರೆ ನನ್ನ ಗತಿ ಏನು ಅಂತ. ಅದಕ್ಕೆ ಯಾರೇ ತಪಸ್ಸು ಮಾಡೋದು ಸ್ವಲ್ಪ ವಿಗ್ರಹ ಮಾಡಿ ಅಪ್ಸರಾಸ್ತ್ರೀಯರಿಗೆ ಕಳಿಸೋದು ಕ್ರಮ ಅಂತ. ಸ್ವರಂ ನಾರಾಯಣ ಘೋರವಾದ ತಪಸ್ಸು ಮಾಡ್ತಾ ಇದ್ದಾನೆ. ಭಯ ಆಯಿತು. ಮೇನಕ್ಕೆ ಮುಂತಾದ ಅಪ್ಸರಾಸ್ತ್ರೀಯರನ್ನು ಮನ್ಮಥನನ್ನು ಕೂಡ ಜೊತೆ ಕಳಿಸಿದ್ದಾನಂತೆ. ಪರಮಾತ್ಮನಿಗೇನಾಗಬೇಕು? ನಾರಾಯಣ ರೂಪದಲ್ಲಿ ಮಹತ್ವ ಹೇಳ್ತಾರೆ. ಸಾಮಾನ್ಯ ತಪಸ್ಸು ಅಂತ ಹೊರಟಾಗ ಕೆಲವರು ಕಾಮವನ್ನು ಗೆಲ್ಲಲಾಗಲಿಲ್ಲ, ಕೆಲವರು ಕಾಮವನ್ನು ಗೆದ್ದರೂ ಕ್ರೋಧವನ್ನು ಗೆಲ್ಲಲಾಗಲಿಲ್ಲ. ನಾರಾಯಣನ ವೈಶಿಷ್ಟ್ಯ ಕಾಮವನ್ನು ಗೆದ್ದ, ಕ್ರೋಧವನ್ನು ಗೆದ್ದ. ವಿಶ್ವಾಮಿತ್ರರಿಗೆ ಮೊದಲಿಗೆ ಒಂದು ಅಪ್ಸರಾಸ್ತ್ರೀಯ ಬದಲು ಶಾಪ ಕೊಟ್ಟರು. ಮೊದಲು ಸಂಸಾರ ಮಾಡಿಬಿಟ್ರು, ಆಮೇಲೆ ಫಸ್ಟ್ ಮೇನಕ್ಕೆ ಜೋಡಿಸಿದ್ರು, ಆಮೇಲೆ ಶಾಪನೇ ಕೊಟ್ಟುಬಿಟ್ರು. ಅದು ಇಲ್ಲೇನಾಯಿತು, ಅದೇ ಮೇನಕ್ಕೆ ಬಂದಿದ್ದಾಳೆ. ಪರಮಾತ್ಮ ತಾನು ಏನು ಮಾಡ್ತಾ ಅವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ಬರೋಕ್ಕಿಂತ ಮುಂಚೆನೇ ತನ್ನ ಊರು ತೊಡೆ, ಆ ಊರು ತನ್ನ ತೊಡೆಯಿಂದ ಸೃಷ್ಟಿ ಮಾಡಿದ ಅಪ್ಸರಾಸ್ತ್ರೀ ಅದು ಊರ್ವಶಿ. ಆ ಊರ್ವಶಿ ದೇವಿಗೆ ಹೇಳಿದಂತೆ, ನೀನು ನನ್ನ ಪಾದ ಸೇವೆ ಮಾಡ್ತಾ ಇರು ಅಂತ. ಊರ್ವಶಿ ಅಂಗವರ್ಧನ ಮಾಡ್ತಾ ಇದ್ದಾಳೆ. ಇಷ್ಟಾದರೂ ಪರಮಾತ್ಮ ತಾನು ನಿರ್ವಿಕಾರವಾಗಿ ಕೂತಿದ್ದಾನಂತೆ. ಅವರಿಗೆ ಸ್ವತಃ ಅಪ್ಸರಾಸ್ತ್ರೀಯರು ಬಹಳ ರೂಪವತಿಯರು. ಈ ಊರ್ವಶಿಯನ್ನು ನೋಡಿ ಅವರೆಲ್ಲ ನಾವೇ ಕುರೂಪಿಗಳು ಅಂತಂದು ಕೊಡ್ರಂತೆ. ಎಲ್ಲ ಮೇನಕಾಸ್ತ್ರೀಯರು ಮನ್ಮಥೇಶ್ವರರು ನಾವೇ ಕುರೂಪಿಗಳು, ಇಂತಹ ಸೌಂದರ್ಯವತಿಯೇ ಈ ಋಷಿ ಸೇವೆ ಮಾಡ್ತಾ ಇದ್ದು ನಿರ್ವಿಕಾರವಾಗಿ ಕುಳಿತಿದ್ದಾನೆ ಅಂದರೆ, ಮನ್ಮಥ ಬಂದು ನಾವೇನು ಗಾಳಿ ಬೀಸಲಿ, ಏನೇ ನೃತ್ಯ ಮಾಡಿ, ಏನೇ ನಾವು ಮಾಡಿದ್ರು ಕೂಡ ಇವರಿಗೇನು ಹೊಸ ಆಗಲ್ಲ ಅಂತ ಹೇಳಿ, ಯಾರು ತನ್ನನ್ನು ತಪಸ್ಸಿಗೆ ಕೆಡಿಸಬೇಕು ಅಂತಂದರೆ ಅವರು ಕಳಿಸಿದ್ರು. ಅವರಿಗೆ ಒಂದು ತರಹ ಬಹುಮಾನ ರೂಪದಿಂದ ಇದು ನಿಮ್ಮ ರಾಜನಿಗೆ ನಾ ಕೊಟ್ಟೆ ಅಂತ ಕೊಡಿ ಅಂತ ಹೇಳಿ ಊರ್ವಶಿಯನ್ನು ಸೃಷ್ಟಿ ಮಾಡಿ ತಾನು ಅಪ್ಸರಾ ಸ್ತ್ರೀಯರಿಗೆ ಅಧಿಪತಿಯಾಗಿ ಒಂತರಹದ ಒಂತರಹ ಒಳ್ಳೆ ರಾಜನ ಸ್ಥಾನದಲ್ಲಿದ್ದಾಳು ಅವಳು. ಹಾಗೆ ಅವರನ್ನು ಕಳಿಸಿದ್ದ. ಆ ಊರ್ವಶಿ ಬಂದಿದ್ದು ಪರಮಾತ್ಮನಿಂದ ಸೃಷ್ಟವಾದ ಎಲ್ಲ ಪದಾರ್ಥಕ್ಕೂ ಕೂಡ ಬಹಳ ಮಹತ್ವ ಇರುತ್ತೆ ಅಂದಮೇಲೆ, ಸಾಕ್ಷಾತ್ ಪರಮಾತ್ಮನ ಜ್ಞಾನಾನಂದಾತ್ಮಕವಾದ ತೊಡೆಯಿಂದ ಈ ಊರ್ವಶಿ ಸೃಷ್ಟಿಯಾಯಿತು ಅಂತಿರುವಾಗ, ಈ ರಾಜ ಕುರಿಕಾಯಕ್ಕೂ ಹೊರಟಿದ್ದು ಸರಿಯಾಗಿತ್ತು. ಇಷ್ಟು ಅದರ ಹಿನ್ನೆಲೆ ಹೇಳ್ತಾರೆ. ಸರಿ, ರಾಜ ಅದಕ್ಕೂ ಒಪ್ಪಿದ, ಸಂಸಾರನೂ ಆರಂಭ ಆಯಿತು. ಆದರೆ ಊರ್ವಶಿ ಇಲ್ಲ, ಅದನ್ನು ಒಂಥರ ಸ್ವರ್ಗಕ್ಕೆ ಕಳೆಯೇ ಇಲ್ಲ ಅಂತಾಗಿತ್ತು. ಏನು ಮಾಡಬೇಕು? ಯಾಕೆ ಅಂದರೆ ಒಂದು ಒಳ್ಳೆ ಮಾತು ಹೇಳ್ತಾರೆ, ವಸಂತ ಮುಕ್ತಸ್ಯ. ವಸಂತ ಋತು ಇಲ್ಲದೇ ಇರುವ ಕಾಡು ಕಾಡೇ ಅಲ್ಲ ಹೇಗೋ. ವಸಂತ ಋತು ಬಹಳ ಚಂದ. ಒಂದು ವೇಳೆ ವಸಂತ ಋತುನೇ ಇಲ್ಲ ಅಂದ್ಬಿಟ್ರೆ ಕಾಡಿ ಹೇಗೆ ಶೋಭೆನೇ ಇರೋದು, ಹಾಗಾಯ್ತಂತೆ. ವಸಂತ ಋತು ಇಲ್ಲದ ಕಾಡಿನಂತೆ ಊರ್ವಶಿ ಇಲ್ಲದ ಸ್ವರ್ಗ ಆಯ್ತಂತೆ. ಸರಿ, ಎಲ್ಲ ಗಂಧರ್ವರು ವಿಚಾರ ಮಾಡಿದರು, ಊರ್ವಶಿಯನ್ನು ನಾವು ಹೇಗೆ ಇಲ್ಲಿ ಬರುವಂತೆ ಮಾಡಬೇಕು. ಒಬ್ಬ ವಿಶ್ವಾವಸು ಅಂತ ಗಂಧರ್ವ ವಿಚಾರ ಮಾಡೋದಂತ ಬಹಳ ಸುಲಭ ಇದೆ. ಏನು ಅಂದರೆ, ಅವರೊಂದು ಕರಾರ್ ಹಾಕಿದಾರಲ್ಲ, ನಿರ್ಬಂಧ. ಅದರಲ್ಲಿ 1-2 ನಿರ್ಬಂಧ ಅದು ಚ್ಯುತಿ ಬಂತು ಅಂದರೆ ಊರ್ವಶಿ ಬಂದೇ ಬರ್ತಾಳೆ, ಅದು ಸುಲಭ. ಇಷ್ಟೆಲ್ಲ ವಿಚಾರ ಮಾಡೋದು ಬೇಡ, ನಾವು ಗಂಧರ್ವರು ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿ ಬರ್ತಾರಪ್ಪ. ರಾತ್ರಿ ಕಾಲ ಪುರೂರವ ತಾನು ರಾತ್ರಿ ಮಲಗಿದ್ದಾನೆ. ಅವನು ಆ ಮಹಾರಾಜ ಏನು ಮಾಡಿದ್ದ ಅಂದರೆ, ಅವನ ಒಂದು ಮಂಚಕ್ಕೆ ಕಾಲಿತ್ತು, ಆ ಕುರಿಯನ್ನು ತಾನು ಮಲಗುವ ಕಾಲಿಗೆ ಕಟ್ಟು ಮಲಗ್ತಾ ಇದ್ದಂತೆ. ಯಾಕೆ? ಅಕಸ್ಮಾತ್ ಕುರಿ ಎಲ್ಲಾದರೂ ಓಡಿ ಹೋದರೆ ನಾನು ಎಲ್ಲಿಂದ ತರಬೇಕು ಅಂಥೇಳಿ ಆ ಕುರಿ ಮಲಗುವಾಗಲೂ ಕೂಡ ಕೆಲವರು ಫೋನನ್ನು ಮಲಗುವಾಗ ಹಾಸಿಗೆ ದಿಮ್ಮಿನ ಪಕ್ಕದಲ್ಲೇ ಫೋನ್ ಇಟ್ಕೊಂಡೇ ಮಲಗ್ತಾ ಇರ್ತಾರೆ. ಹಾಗೆ ಮಂಚದ ಕಾಲಿಗೆ ಕುರಿಯನ್ನು ಕಟ್ಟೇ ಮಲಗಿದ್ದಾನಂತೆ ಮಹಾರಾಯ. ಮಲಗಿದ್ದ. ಗಂಧರ್ವರು ಬಂದರು. ಬಂದದ್ದು ಗೊತ್ತಾಗಲಿಲ್ಲ. ಒಂದು ಕುರಿನ ಅಪಹರಣ ಮಾಡಿಕೊಂಡು ಹೋಗಿಬಿಟ್ಟ.
ಊರ್ವಶಿಗೆ ಹೋಗ್ತಾ ಇದ್ದಾನೆ. ಪುರೂರವ ಏಳಕ್ಕೆ ಅಸಭ್ಯವಾಗಿದ್ದಾನೆ. ಏಳು ಹಾಗಿಲ್ಲ, ಎದ್ದರೆ ಸಮಸ್ಯೆ. ಸುಮ್ಮನೆ ಕುಳಿತಿದ್ದ ಅಂದರೆ ಅವರು ಒಂದು ಭಕ್ತ ಸಂಹಿತೆ, ನೀನು ನನಗೆ ಶುಭ ಲಕ್ಷಣೋಪಿತವಾಗಿ ಕಾಣಬೇಕು ಅಂತ. ಸರಿಯಾಗಿ ಸುಮ್ಮನೆ ಬೆಳಿಗ್ಗೆ ಕೆಲವರು ಬೆಳಿಗ್ಗೆ ಮುಖ ನೋಡಲಿಕ್ಕೆ ಪ್ರತಿಕಾಧಾರಣೆ ಯಾಕೆ ಬಂದದ್ದು ಅಂತಂದರೆ, ಒಂದು ಪ್ರತಿಕಾಧಾರಣೆಯಿಂದ ಪಾಪರಿಹಾರ ಒಂದು, ಮತ್ತು ಆ ಬೆಳಿಗ್ಗಿನ ಮುಖ ಅಷ್ಟು ಲಕ್ಷಣ ಇರೋದಿಲ್ಲ. ಕನ್ನಡದಲ್ಲಿ ನಮ್ಮ ಮುಖ ನಾವು ನೋಡಿದ್ರೆ ನಮಗೆ ಅನಿಸುತ್ತೆ. ಹೀಗಿರುವಾಗ ಈಗ ರಾತ್ರಿ ಕಾಲ ಯಾವತ್ತೋ ಮಧ್ಯರಾತ್ರಿ ಎಚ್ಚರಾಗಿದೆ, ಊರಿಸಿ ಕೂಗ್ತಾ ಇದ್ದಾಳಂತೆ. ಒಂದು ಕುರಿ ಹೋಯಿತು. ಇವನು ಏನು ಮಾಡೋದು ವಿಚಾರ ಮಾಡ್ತಾ ಇದ್ದಾನೆ. ಆ ಕುರಿ ಹೋದರೆ ಹೋಗಲಿ, ಊರ್ವಶಿ ನನ್ನ ಬಿಟ್ಟು ಹೋಗಬಾರ್ದು, ಏನು ಮಾಡಲಿ, ಮುಖ ಲಕ್ಷಣ ಇಲ್ಲ, ಏನು ಮಾಡಬೇಕು. ಅವನ ಕುರಿ ಹೋಯಿತು. ಗಂಧರ್ವರು ಬಂದು ಎರಡನೇ ಕುರಿಯನ್ನು ತೆಗೆದುಕೊಂಡು ಹೋದರು. ವಿಚಾರ ಮಾಡೋದಂತೆ, ಇದು ಯಾಕೋ ಒಂದು ಕಡೆ ವಿಚಾರ ಮಾಡೋದು ಕತ್ಲಿತ್ತಂತ. ಹಾಗಾದ್ರೆ ನನ್ನ ಮುಖ ಏನು ಕಾಣಿಸಲ್ಲ ಊರ್ವಶಿಗೆ, ಕತ್ಲಿರುತ್ತಲ್ಲ. ಹೋಗಿ ಕುರಿ ತಂದು ಕಟ್ಟಿದ್ರೆ ತೊಂದರೆ ಇಲ್ಲ. ಗಂಧರ್ವರ ಚುರುಕು ಏನು ಮಾಡೋದು, ಇವನು ಓಡಿ ಹೋದ ಸಮಯದಲ್ಲಿ ಒಂದು ಬೆಳಕನ್ನು ಸೃಷ್ಟಿ ಮಾಡೋದು. ಈ ಮಹಾರಾಯನ ಮುಖ ಕಂಟು ಊರ್ವಶಿ ಅಂದಂತೆ ಎಲ್ಲ ಗೋವಿಂದ. ಕುರಿ ಹೋಯಿತು, ಅವಲಕ್ಷಣ ಕಂಡಿದೆ, ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ ಪುರೂರವ ಅವನು ಬಿಟ್ಟು ಹೋಗಿ ಊರ್ವಶಿ ತಾನು ಯಥಾ ಪ್ರಕಾರ ಸ್ವರ್ಗಕ್ಕೆ ಹೋದಂತೆ. ವಸ್ತುತಃ ಬುಧನ ಪರಂಪರೆಯಲ್ಲಿ ಬಂದವ ಅವನು, ಚಂದ್ರವಂಶದ ರಾಜ ಅವನು. ಅತ್ರಿ ಬ್ರಹ್ಮದೇವರ ಒಂದು ಸಂಬಂಧ ಅವನಿಗಿತ್ತು. ಅವನ ಸ್ಥಿತಿ ಹೇಗಾಯಿತು, ಹುಚ್ಚಿಡಿದಂತಾಯಿತು, ಬಹಳ ಉನ್ಮಾದಾವಸ್ಥೆಗೆ ಬಂದಿದ್ದಾನಂತವನು. ಅವತ್ತಿನಿಂದ ಯುರೋಬರು ರಾಜ್ಯ ಬಿಟ್ಟು ಹುಚ್ಚನಂತೆ ಊರು ತಿರುಗ್ತಾ ಇದ್ದಾನೆ. ಗಿಡನ ಕೇಳ್ತಾರ್ತೀವಿ, ಓ ಗಿಡವೇ ನೀನು ನನ್ನ ಊರ್ವಶಿಯನ್ನು ಕಂಡ್ಯ, ಓ ಮರವೇ ನೀನು ನನ್ನ ಊರ್ವಶಿ ಕಂಡ್ಯ ಅಂತ. ಯಾವುದು ಜಡ ಯಾವುದು ಚೇತನ ವ್ಯತ್ಯಾಸವೇ ಗೊತ್ತಿಲ್ಲದ ಉನ್ಮಾದಾವಸ್ಥೆಗೆ ತಲುಪಿದ್ದಾನಂತೆ ಆ ಪುರೂರವ ಮಹಾರಾಜ. ಅದನ್ನು ಅತಿ ವ್ಯಾಮೋಹದಿಂದ ಆಗುವ ಅನರ್ಥ ಏನು ಅನ್ನೋದು ಸ್ಪಷ್ಟ ಆಗಿದೆ. ಇದು ಇಲ್ಲೇ ಮುಂದುವರಿಲಿಲ್ಲ, ಕೇಳ್ತಾ ಹೋದ. ಉನ್ಮತ್ತವ ಚರನ್ ಅಂತ ಹೇಳ್ತಾರೆ, ಹುಚ್ಚರ ತರಹ ವರ್ತನೆ ಇತ್ತು. ಏನು ಮಾಡಬೇಕು, ಅವನೇ ಒಂದು ಕ್ಷಣ ಏನೋ ಅನ್ನಿಸ್ತಾನೆ ದೇವರ ಪ್ರೇರಣೆ. ಶಶಲಕ್ಷ್ಮಣ ಕ್ವಚಕುಲಂ, ನನ್ನ ಕಾರ್ಯ ಎಂಥದ್ದು, ನಾನು ಚಂದ್ರವಂಶದಲ್ಲಿ ಬಂದವ, ಯಾವುದೋ ಊರ್ವಶಿ ಹೋದ್ಲು ಅಂಥೇಳಿ ಪ್ರಜಾಪಾಲನೆ ಬಿಟ್ಟು ಅವಳು ಹಿಂದೆ ಹುಚ್ಚರ ಥರ ತಿರುಗ್ತಾ ಇದ್ದೇನೆ ಅಂಥೇಳಿ ಅಂದುಕೊಂಡು ಎರಡು ಹೆಜ್ಜೆ ಹಿಂದೆ ಹೋಗೋದು. ಮತ್ತೊಮ್ಮೆ ವಿಚಾರ ಬರ್ತಾ ಇತ್ತಂತೆ, ಭೂಯೋರ್ಪು ದೃಷ್ಟಿ ಇತ್ತ. ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟು ಬಿಡೋಣ, ಅಕಸ್ಮಾತ್ ಊರ್ವಶಿ ಕಣ್ಣ ಜೊತೆ ಕರೆದುಕೊಂಡು ಹೋಗೋಣ. ಹೀಗೆ ಮತ್ತೆ ಅವನು ಮೂಲನಪ್ಪ ಆಗೋದು, ಹಿಂದೆ ಹೋಗೋದು ಮುಂದೆ ಬರೋದು, ಹಿಂದೆ ಹೋಗೋದು ಮುಂದೆ ಬರೋದು, ಹೀಗೆ ಸುಮ್ಮನೆ ತಿರುಗ್ತಾ ಇದ್ದಾನೆ. ನಿರಂತರ ಅಳ್ತಾ ಕೂತಿದ್ದ, ಏನು ಯಾವ ಕೆಲಸವೂ ಆಗಲಿಲ್ಲ. ಅವನೇ ಒಂದು ಮಾತು ಹೇಳ್ತಾನಂತ, ಕೊನೆಗೆ ಪೂರ್ವ ಗೀತೆ ಅಂತ ಒಂದಿಲ್ಲ, ಐಲ ಗೀತೆ ಅಂತ. ಏನು ಅಂದರೆ, ನೀವು ಯಾವತ್ತೂ ಸಾಂಸಾರಿಕ ಪದಾರ್ಥದ ತಂಟೆಗೆ ಹೋಗಬೇಡಿ. ಅಲ್ಲ, ಅದೇ ನಮಗೆ ಅದ್ರ ಬಗ್ಗೆ ಕುತೂಹಲ ಇರುತ್ತೆ, ಸ್ವಲ್ಪ ಅನುಭವಿಸಿ ಬಿಡ್ತೀವಿ ಎಂದು ಅವನು ಹೇಳ್ತಾನಂತೆ. ಚಂದ್ರವಂಶದ ರಾಜ ನನ್ನ ಕಥೆ ಹೀಗೆ, ಊರ್ವಶಿಯನ್ನು ಕಂಡು ಏನೋ ಸತ್ವರಿ ಅಂತ ಭ್ರಮಿಸಿ ವ್ಯಾಮೋಹ ಶುರುವಾಯಿತು. ನನ್ನ ಕಥೆ ಹೀಗೆ. ಆದ್ದರಿಂದ ಸಾಂಸಾರಿಕ ಪದಾರ್ಥದಿಂದ ಅದರ ಅಭ್ಯಾಸ ಇಲ್ಲದೇ ಇರೋ ಚಿತ್ತ ಇಲ್ಲ, ಅದನ್ನು ಅನುಭವಿಸಿದ್ರೆ ಅದು ಬಿಡೋದು ಕಷ್ಟ ಇದೆ. ಯಾವುದೋ ಪದಾರ್ಥ ಹಿಂದೆ ಹೋಗಬೇಡಿ ಅಂತ ಹೀಗೆಲ್ಲರೂ ತಿರುಗ್ತಾ ಇದ್ದ. ಒಮ್ಮೆ ಹಿಮಾಲಯ ಪರ್ವತಕ್ಕೆ ಅವನು ಹೇಗೋ ಸಂಚಾರ ಮಾಡಿ ಹೋಗಿದ್ದ. ಹಿಮಾಲಯ ಪರ್ವತಕ್ಕೆ ಏನೋ ಹೋಗಿದ್ದ. ಅಲ್ಲಿ ಒಂದು ತೀರ್ಥ ಇತ್ತು. ಆ ತೀರ್ಥಕ್ಕೆ ಊರ್ವಶಿ ತನ್ನ ಉಳಿದ ಸ್ನೇಹಿತರ ಜೊತೆಗೆ ಬಂದಿದ್ದರು. ಅಲ್ಲೂ ಬಂದ ಊರ್ವಶೀನ್ ಪ್ರಾಹ, ಏನಿದು ಅಂತ ಮತ್ತು ಅಲ್ಲೂ ಮತ್ತು ಗಲಾಟೆ ಚೆನ್ನಾಗಿ ಬೈದ. ಆ ಊರ್ವಶಿ ನಗು ಬಂದು ಹೇಳಿದಂತೆ, ನಾನು ನಿಮಗೆ ಹೇಳಿದ್ನಲ್ಲ, ನಾನು ಯಾರೋ ಒಬ್ಬ ರಾಜನ ಕರ ಹಾಕಿ ಅಂತ ಹೇಳಿ ಪೆದ್ದ ಒಬ್ಬ ಇದ್ದ ಅಂತ ಹೇಳಿ ಆ ಋಷಿ ಇನ್ನೂ ತಮಾಷೆ ಮಾಡಿ ಅವನನ್ನು ತೋರಿಸಿದ್ರು. ಇವರೇ ಆ ರಾಜ. ಅವ್ನು ನೋಡಿದ್ರು, ಇನ್ನೂ ಅವನಿಗೂ ಒಂದು ಅಳು ಜಾಸ್ತಿ ಆಯ್ತಂತೆ. ಈ ಕಥೆ ಯಜುರ್ವೇದರು ಉಲ್ಲೇಖ ಮಾಡ್ತಾರೆ. ಅವನು ಹೇಳಿದ, ಅವನು ಜಾಯೇ ತಿಷ್ಠ ಊರ್ವಶಿ ನಿಲ್ಲು ಹೋಗಬೇಡ ಅಂಥೇಳಿ ವೇದದ ಮೂಲಕ ಸಂಭಾಷಣೆ ಆಗಿತ್ತು ಅಂತೆಲ್ಲ ಇತಿಹಾಸ ಇದೆ. ಹೀಗಾಯಿತು. ಕೇಳಿದ್ರಂತೆ, ನಾನು ನಿನ್ನ ಜೊತೆಗೆ ಬರಬೇಕು, ಈಗೇನು ಮಾಡೋದು ಗೊತ್ತಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂಥೇಳಿ ಬೆದರಿಕೆ ಹಾಕಿದ್ದಂತೆ ಈ ಪುರೂರವ ರಾಜ. ಹೇಳಿದಂತೆ, ಸಗರ್ಭಾಹಂ ತ್ವಯ ಪ್ರಭೋ, ಪುರೂರವ ಸ್ವಾಮಿ ನಾನು ಗರ್ಭಿಣಿಯಾಗಿದ್ದೇನೆ, ಖುಷಿಯಾಗೋಯ್ತು. ಹಾಗಾದರೆ ನಮ್ಮ ಮನೆಗೆ ಬರ್ಬೋದಲ್ಲ? ಇಲ್ಲ 1 ವರ್ಷ ಆದಮೇಲೆ ಬರ್ತೀನಿ. ಕಾಯಂ ಅಲ್ಲ, ಒಂದೇ ದಿನ ಬಂದು ಹೋಗ್ತೀನಿ, ಸತ್ಸಂತಾನ ಕೊಟ್ಟು ಮತ್ತೆ ತೆರಳುತ್ತೀನಿ.
ಅವನಿಗೆ ಸಾಕಾಗಿತ್ತು. ಕೆಲವ್ರು ಏನಂದರೆ ಮುಂದೆ ನನಗೇನೋ ಲಾಭ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇಡೀ ಜೀವನ ಕಲಿತಾ ಇರ್ತಾರೆ. ಲಾಭ ಆಗುತ್ತೋ ಬಿಡ್ತಾ ನಿರೀಕ್ಷೆಯಲ್ಲೇ ಜೀವನ, ಸುಖದ ನಿರೀಕ್ಷೆಯೂ ಕೂಡ ಒಂಥರದ ಜೀವನ ಮುಂತಳ್ಳುತ್ತೆ ಮನುಷ್ಯನ. ದೊಡ್ಡ ಸಮಾಧಾನ ಆಯ್ತಂತೆ. ಹೃಷ್ಟೋ ಜಗ ಆಮ ಸ್ವಪುರೀಂ. ಆ ವಿಷಯ ಕೇಳಲೇ ಖುಷಿ ಆಯಿತು. ಹೋದ 1 ವರ್ಷ ಆಗೋಯ್ತು. ಪುನರಾಗಮತ ಊರ್ವಶಿ ಬರ್ತಾಳಂತ ಒಂದೇ ದಿನ. ಅನೇಕ ಪುತ್ರರನ್ನ ಅವನ ಗರ್ಭದಿಂದ ಅನೇಕ ಜನ ರಾಜರ ಜನ್ಮ ಆಗಿದೆ. ಆಯುರಾಜ, ಅಮಾವಸು, ವಿಶ್ವಾಯು, ಶ್ರುತಾಯು, ದೃಢಾಯು, ವನಾಯು, ಶತಾಯುಶ್ಚ ಅನೇಕ ಜನ ಜನ್ಮಾಗಿದೆ. ಒಂದು ದಿನ ಇದ್ದು ಹೊರಟಂತೆ ಊರ್ವಶೀದೇವಿಯರು. ಇವನು ಆ ಮಕ್ಕಳು ಸಿಕ್ಕಿದ್ದಾರೆ ಅಂತ ಖುಷಿಗಿಂತ ಮತ್ತೆ ಗಲಾಟೆ ಆಯ್ತು. ಮತ್ತೆ ಅಳೋದು, ಮಕ್ಕಳ ಮುಂದೆ ಅಳೋದು. ನೀವು ಯಾಕೆ ಇಲ್ಲಿ ಬಂದ್ರಿ? ನಿಮ್ಮ ನೋಡೋ ನಂಗೆ ಊರ್ವಶಿ ನೀವೇ ನಾಲ್ಕು ಆಗ್ತಾ ಇದೆ, ನೀವು ಅಲ್ಲಿ ಹೋಗ್ಬಿಡ್ರಿ. ಮತ್ತೆ ಗಲಾಟೆ ಮತ್ತೆ ಆರಂಭ ಮಾಡಿದ ನಂತರ ಆರಂಭ ಮಾಡ್ತು. ಬಟ್ ಊರ್ವಶಿಗೆ ಅಯ್ಯೋ ಅಂತ ಅನಿಸ್ತಾರೆ. ಅವ್ರು ಅಂದುಕೊಳ್ಳುತ್ತೆ, ನೀನು ಪ್ರಾಯ ನಿನಗಿನ್ನೂ ವ್ಯಾಮೋಹ ಜಾಸ್ತಿನೇ ಆಗ್ತಾ ಇದೆ. ನೀನನ್ನು ಅಷ್ಟು ಹಚ್ಚಿಕೊಂಡರೆ ನೀನೊಂದು ಗಂಧರ್ವ ಪ್ರಾರ್ಥನೆ ಮಾಡು. ಅವರು ವರ ನೀಡಿದರೆ ನೀನು ಗಂಧರ್ವ ಲೋಕಕ್ಕೆ ಬಂದರೆ ನನ್ನ ಜೊತೆಗಿರಬಹುದು. ಅವರಂದರು ಇವನು ಛಲದಿಂದ ಪ್ರಾರ್ಥನೆ ಮಾಡ್ತಾ ತಪಸ್ಸು ಮಾಡಿದ. ಅವರೊಂದು ವರ ನೀಡಿ ಒಂದು ಪಾತ್ರೆಯಲ್ಲಿ ಒಂದು ಬೆಂಕಿ ಕೊಟ್ಟಂತೆ. ಈ ಬೆಂಕಿಯಲ್ಲಿ ನೀನು ಆಹುತಿ ಹಾಕು. ಆಹುತಿ ಹಾಕಿದಾಗ ನಿನಗೆ ಗಂಧರ್ವ ಲೋಕ ಪ್ರಾಪ್ತಿ ಆಗುತ್ತೆ ಅಂತ. ಖುಷಿಯಾಯಿತು. ಇವನೇನು ಅಂದರೆ ತಪಸ್ಸು ಮಾಡುವಾಗ ಚಿಕ್ಕ ಪುಟ್ಟ ಮಕ್ಕಳನ್ನು ತಾನು ಕರೆದುಕೊಂಡು ಬಂದಿದ್ದಾನೆ. ಯಾಕಂದರೆ ತಾಯಿ ಇಲ್ಲದ ಮಕ್ಕಳು ಸಾಮಾನ್ಯ ಈ ಸಮಯದಲ್ಲಿ ಪುರಾಣ ಒಂದು ದೊಡ್ಡ ಸಂದೇಶ ಕೊಡುತ್ತೆ. ಸಾಮಾನ್ಯ ತಾಯಿ ಇಲ್ಲದೆ ಮಕ್ಕಳು ಬೆಳೆಯೋದು ಬಹಳ ಕಠಿಣ. ಆದರೆ ತಾಯಿ ಇಲ್ಲ ಅಂಥೇಳಿ ಯಾವ ದಾದಿಯರ ಹತ್ರ ಸ್ವಯಂ ರಾಜ ಆ ಮಕ್ಕಳನ್ನು ತಾನೇ ಹತ್ರ ಇಟ್ಕೊಂಡು ಬೆಳೆಸ್ತಾ ಇದ್ದ. ಯಾವ ಮಕ್ಕಳಿಗೆ ಅದೋ ದೇವರು ಸಂಕಲ್ಪ ಪ್ರಾರ್ಥಕರನ್ನ. ತಾಯಿ ಇಲ್ಲ ಅಂದರೆ ತಂದೆ ತಾಯಿಯ ಸ್ಥಾನ ತುಂಬಬೇಕು ಹೊರತು ತಂದೆಯೂ ಕೈ ಬಿಟ್ಟಾದರೆ ಆ ಮಕ್ಕಳ ಅಭಿವೃದ್ಧಿ ಪೂರ್ಣ ಆಗಲ್ಲ ಅನ್ನುವ ಮಧ್ಯದಲ್ಲಿ ಒಂದು ಚಿಕ್ಕ ಎಚ್ಚರ ಕೊಡುತ್ತೆ. ಸರಿ, ಯಾವತ್ತೂ ಅವನು ಏನು ವಿಚಾರ ಮಾಡಿದ್ದ ಅಂದರೆ ಒಂದು ಕೂಸನ್ನು ಎತ್ತಿಕೊಂಡು, ಅಗ್ನಿ ಎತ್ತಿಕೊಂಡು ಕೂಸನ್ನು ಎತ್ತಿಕೊಂಡು ಹೋಗಬಾರ್ದಂತೆ. ಕೈಯಲ್ಲಿ ಜೋಪ ಕೂಸಿಟ್ಕೊಂಡು ಹೋಗಬಾರ್ದು ಒಂದು ಸಂಪ್ರದಾಯ. ಯಾಕೆಂದರೆ ಅದು ಒಂದು ತರಹ ಅನರ್ಥ ಆಗುತ್ತಲ್ಲ. ಅಕಸ್ಮಾತ್ ನಾವೇನೋ ಮಂಗಳಾರತಿ ಇಟ್ಕೊಂಡಿರೋದು ಕೂಸು ಬಹಳ ಸೂಕ್ಷ್ಮ ಇರುತ್ತೆ. ಉಂಡಿದ ಕೂಸನ್ನು ಇಟ್ಕೊಂಡು ಅದು ಗಲಾಟೆ ಕೆಲಸ. ಇವನು ವಿಚಾರ ಮಾಡಿದಂತೆ ಗಂಧರ್ವರನ್ನು ಹೊರಗೆ ಕೊಟ್ಟರು. ಮಕ್ಕಳನ್ನು ಜೊತೆಗಿಟ್ಟುಕೊಂಡು ಉಪಾಸನೆ ಮಾಡಲು ಅಥವಾ ನಾನು ಮಕ್ಕಳನ್ನು ಬಿಟ್ಟು ಬರಲು. ಆ ಮಕ್ಕಳು ಹೋಗಿ ಬಿಟ್ಟು ಬಂದ. ಬಿಟ್ಟು ಬರೋಷ್ಟು ಒಂದು ಕಡೆ ಪಾತ್ರೆ ಇಟ್ಟಿದ್ದಂತೆ. ಬಂದ ಮೇಲೆ ಪಾತ್ರೆನೇ ಕಾಣ್ತಾ ಇತ್ತು. ಮತ್ತೆ ಹತ್ತಂತೆ ಇದೇನು ದುರಂತ ಇದು. ಮತ್ತೆ ಅಳ್ತಾ ಇದ್ದ. ಗಂಧರ್ವರಿಗೆ ಸಾಕಾಗೋಯ್ತು. ಮಾರಾಯ, ನಿನ್ನ ಅಳು ನಿಲ್ಲಿಸು, ನಿನ್ನ ಹತ್ತಿರ ನಮಗಳು ಬರುತ್ತೆ. ಏನು ಮಾಡಬೇಕು, ಏನಾಗಿದೆ ಅಂದರೆ ಒಂದು ಕೆಲಸ ಮಾಡು. ನೀ ಎಲ್ಲಿ ಪಾತ್ರೆ ಇಟ್ಟಿದ್ದಿ ಆ ಪಾತ್ರೆಯಿಂದ ಒಂದು ಅಶ್ವತ್ಥ ವೃಕ್ಷ ಹುಟ್ಟಿದೆ, ಒಂದು ಶಮಿ ವೃಕ್ಷ ಹುಟ್ಟಿದೆ. ಆ ಮರದ ಕೊರಡನ್ನು ತೆಗಿ, ಅದರಿಂದ ತಿಕ್ಕಿ ಮಥನ ಮಾಡಿ ಒಂದು ಅಗ್ನಿ ಹುಟ್ಟುತ್ತಲ್ಲ, ಅಲ್ಲೇ ಹೋಮ ಮಾಡು, ನಿನ್ನ ಕೆಲಸ ಆಗುತ್ತೆ ಅಂತ ಹೇಳಿ. ನೋಡಿದ ಒಂದು ಅಶ್ವತ್ಥ ವೃಕ್ಷ ಇತ್ತು, ಒಂದು ಬನ್ನಿ ಮರ ಇತ್ತು. ಮರದ ಕೊರಡನ್ನು ತೆಗೆದ ಹೋಮ ಮಾಡಿದ. ಅವನಿಗೆ ವೇದ ಗೊತ್ತಿತ್ತು, ಗಂಧರ್ವ ಲೋಕ ಪಡಿತಾನೆ ಅಂತ ಇಷ್ಟು ಅದ್ಭುತವಾದ ಸಾಹಿತ್ಯ ಹೇಳಿ, ಅದರಿಂದಾಗಿ ಅತೀ ವ್ಯಾಮೋಹದ ಫಲ ಏನು ಹೇಳ್ತಾರೆ. ಇಂಥವನಿವನು ನರದೇವ ಶಿಖಾಮಣಿ ಚಕ್ರವರ್ತಿ, ಆದರೆ ಕ್ರೀಡಾಮೃಗ ಊರ್ವಶಿಯ ಕೈಯ ಆಟದ ಗೊಂಬೆ ಅಂತಾದ್ದಂತೆ. ಆದ್ದರಿಂದ ಅತೀ ವ್ಯಾಮೋಹದ ಫಲ ಏನು ಅನ್ನೋದಕ್ಕೆ ಸಾಕ್ಷಿ ಪೂರ್ವವ. ಆದ್ದರಿಂದ ಸಾಧನೆ ಮಾರ್ಗದಲ್ಲಿರುವಾಗ ಪ್ರೀತಿ ಇರಬೇಕು. ಆ ಪ್ರೀತಿ ಬಂಧಕವಾಗಿ ಕನ್ವರ್ಟ್ ಆಗಬಾರ್ದು. ಯಾಕೆಂದರೆ ಭಾಗವತರ ಏಕಾದಶಿ ಕಂಸಲ್ಲಿ ಒಂದು ತತ್ವದ ನಿರ್ಣಯ ಮಾಡ್ತಾರೆ ಭಾಗವತಕಾರ. ಈಗ ಒಂದು ದುಡ್ಡು ನಮಗೆ ಸರಿಯಾಗಿ ಬರಬೇಕು ಅಂತಾದರೆ ಒಬ್ಬರಿಗೆ 1,000, ಇನ್ನೊಬ್ಬರಿಗೆ 1,000 ಅಂತ ಸಾಲ ಕೊಟ್ಟರೆ ಕಾಲಕ್ಕೆ ಬರುತ್ತೆ ಅಂತ ನಿಯಮ ಇಲ್ಲ. ಅದೇ ಒಂದು ಬ್ಯಾಂಕಲ್ಲಿ ಠೇವಣಿ ಇಟ್ಟಾಗ ಕಾಲಕ್ಕೆ ಸರಿಯಾಗಿ ಬರುತ್ತೆ. ಹಾಗೆ ಪ್ರೀತಿಯನ್ನು ಸ್ವಲ್ಪ ತಂದೆಯ ಮೇಲೆ ಸ್ವಲ್ಪ ಪ್ರೀತಿ, ತಾಯಿಯ ಮೇಲೆ ಸ್ವಲ್ಪ ಪ್ರೀತಿ, ದೊಡ್ಡಪ್ಪನ ಮೇಲೆ ಸ್ವಲ್ಪ ಪ್ರೀತಿ ಹಂಚ್ತಾ ಹೋದರೆ ಯಾವ ಕೆಲಸವೂ ಆಗಲ್ಲ. ಆ ಪ್ರೀತಿಯನ್ನು ಠೇವಣಿ ಇಡುವ ಪರಮಾತ್ಮನಲ್ಲಿ ಠೇವಣಿ ಇಡಬೇಕಂತ. ಆ ನಮ್ಮ ಸ್ನೇಹ ಪ್ರೀತಿಯನ್ನು ಪರಮಾತ್ಮನ ಠೇವಣಿ ಇಟ್ಟರೆ ಮಾತ್ರ ಕಾಲಕ್ಕೆ ಆ ಪ್ರೀತಿಗೆ ಏನು ಫಲ ಬೇಕೋ ಅದನ್ನು, ಪ್ರೀತಿ ಫಲ ರಕ್ಷಣೆ, ಅದನ್ನು ಉಳಿದವರು ಯಾರೂ ಮಾಡಲ್ಲ, ಪರಮಾತ್ಮ ಮಾಡ್ತಾರೆ. ಅದಕ್ಕೆ ಆರಕ್ಷಕ ಠಾಣೆ ಅಂತ ಹೆಸರು. ಯಾವುದೇ ಪೊಲೀಸರು ಕಳ್ತನ ಆಗೋ ಒಂದು ಅರ್ಧ ಗಂಟೆ ಮುಂಚೆ ಬಂದು ನಿಮ್ಮ ಮನೇಲಿ ಕಳ್ತನ ಆಗ್ತಾ ಇದೆ ಅಂತ ಹೇಳಿ ಮನೆ ಮುಂದೆ ಕಾಯ್ತಾ ಇದ್ದಾರೆ. ದರೋಡೆಯಲ್ಲಿ ಆದಮೇಲೆ ಬರೋದು, ಹೆಸರಿಗೆ ಮಾತ್ರ ಅವರು ಆರಕ್ಷಕರಷ್ಟೇ. ಅದರಿಂದಾಗಿ ಪ್ರೀತಿಯನ್ನು ಹಾಗಿಡಬೇಕು. ಅದನ್ನು ಅತಿ ವ್ಯಾಮೋಹ ಸಲ್ಲದು ಅನ್ನುವ ವಿಷಯ ಹೇಳಲಿಕ್ಕೋಸ್ಕರ ಪುರೂರವನ
ಚರಿತ್ರೆ ಉಲ್ಲೇಖ ಮಾಡ್ತಾರೆ. ಇಂತಹ ಪ್ರಭಾವಶಾಲಿ ರಾಜ ಮತ್ತು ಅವನ ಮಗ ಅಮಾವಸ್ಸು, ಅವನ ಪುತ್ರ ಭೀಮ. ಹೀಗೆ ಅವನ ಪರಂಪರೆಯಲ್ಲಿ ಒಬ್ಬ ಜನ್ಮು ಅಂತ ರಾಜ ಬಂದಂತೆ. ಅವನು ದೊಡ್ಡ ರಾಜರ್ಷಿ. ಅವನೊಂದು ಅದ್ಭುತ ಇತಿಹಾಸವಿದೆ, ಅದನ್ನು ವರ್ಣನೆ ಮಾಡ್ತಾರೆ ವಂಶ. ಒಮ್ಮೆ ಜನ್ಮು ಯಾಗ ಮಾಡಬೇಕು ಅಂತ ತಾನು ಸಂಕಲ್ಪ ಮಾಡಿದ್ದಾನಂತೆ. ಸಂಕಲ್ಪ ಮಾಡಿದ ದೊಡ್ಡ ಒಂದು ಎತ್ತ ಶಾಲೆ ನಿರ್ಮಾಣ ಮಾಡ್ತಾ ಇತ್ತಂತೆ. ಹಿಂದೆಲ್ಲ ಯಾಕೆ ಎಷ್ಟು ಮಹತ್ವ ಇರ್ತಾ ಇತ್ತು ಅಂತ, ಈಗೆಲ್ಲ ಇಂದ್ರಾಯ ಸ್ವಾಹ ಇಂದ್ರಾಯ ಮನೋಮ ಅಂದರೆ ದೇವತೆಗಳು ಬಂದಿರ್ತಾರೋ ಇರೋ ದೇವತೆಗಳು ಹೋಗಿರ್ತಾರೋ ನಮ್ಗೆ ಗೊತ್ತಾಗೋದಿಲ್ಲ. ಹಿಂದೆಲ್ಲ ಎಲ್ಲ ಪರಂಪರೆ ಆಹುತಿ ಕೊಡುವಾಗ ದೇವತೆಗಳು ಬಂದು ಆಹುತಿ ಸ್ವೀಕಾರ ಮಾಡಿ ಹೋಗ್ತಾ ಇರೋದು ಆಗಿನ ಕಾರಣ. ಯಜ್ಞ ಶಾಲೆ ನಿರ್ಮಾಣ ಮಾಡಿದ್ದಂತೆ. ಹಾಗೆ ಗಂಗಾದೇವಿ ಬರ್ತಾಳಂತೆ. ಬಂದು ಪತಿಲೋಭೇನ ಪತಿತ್ವೇಭಿ ಸಸಾರ, ಅವಳಿಗೆ ಜನ್ಮವನ್ನು ನೋಡಿ ನಾನು ಇವರ ಹೆಂಡತಿ ಆಗಬೇಕು ಅಂತ ಒಂದು ತರಹದ ಲೋಭ ಉಂಟಾಯ್ತಂತೆ ಗಂಗಾದೇವಿಗೆ. ಗಂಗಾದೇವಿ ಬಂದು ಋಷಿಗಳ ಪ್ರಾರ್ಥನೆ ಮಾಡ್ತಾರೆ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ರಾಜ ಬೈದು ಕಳಿಸಿದಂತೆಲ್ಲ ನಿನ್ನ ತಲೆ ಇಲ್ವಾ, ನಾನು ಯಜ್ಞ ಮಾಡಬೇಕು ಅಂತ ನಾನು ದೀಕ್ಷಿತನಾದರೆ ನೀನು ನನ್ನ ತಾಯಿ ಸ್ಥಾನದಲ್ಲಿದ್ದಿ, ನೀನೇ ಬಂದುಬಿಟ್ಟು ನಾನು ಮದುವೆ ಆಗ್ತೀನಿ, ಇದು ಸರ್ವಥಾ ಆಗದು ಅಂತ ಹೇಳಿ ಅವಳ ಮಾತಿಗೆ ತಾನು ಒಂದು ತರಹದ ಸಮ್ಮತಿ ಕೊಡಲಿಲ್ಲ. ಕೋಪ ಬಂತಂತ ಅವಳಿಗೆ, ನೀನು ನನ್ನ ಮಾತಿಗೆ ಸ್ವಯಂ ದೇವಾನುದೇವತೆಗಳೇ ಬಂದಾಗ ನಾನೇ ನಿನ್ನನ್ನು, ಎಷ್ಟೋ ಜನ ದೇವತಾಸ್ತ್ರೀಯರನ್ನು ಪತ್ನಿಯನ್ನ ಕೊಡಬೇಕು ತಪಸ್ ಮಾಡೋಳಿದ್ದಾರೆ, ಸ್ವಯಂ ದೇವತಾಸ್ತ್ರೀ ನಾನೇ ನಿನ್ನನ್ನು ಮದುವೆ ಆಗಬೇಕು ಅಂತ ಬಂದರೆ ನೀನು ನನ್ನ ಕೋರಿಕೆ ತಿರಸ್ಕಾರ ಮಾಡ್ತಾ ಇದ್ಯಾ ಅಂತ ಹೇಳಿ ತಾನು ಆ ಇಡೀ ಯಜ್ಞದ ಶಾಲೆಯಲ್ಲಿ ಕೊಚ್ಚಿ ಹಾಕ್ತಾಳ, ಪ್ರವಾಹ ಬರುವಂತೆ ಮಾಡಿ ಇಡೀ ಯಜ್ಞ ಶಾಲೆಯನ್ನು ಹಾಳು ಮಾಡಿದ್ರು. ಚಂದ್ರರಾಜ ಅಂದ್ಕೊಂಡಂತೆ ನೀನು ಇದರಂತಹ ಸಮಸ್ಯೆ ತಟ್ಟು ಆಪೋಷಣೆ ಮಾಡಬಹುದು, ಅಷ್ಟು ಲೋಕದಲ್ಲಿ ಗಂಗೆ ಇಲ್ಲ ಅಂತ ಆಗೋಯ್ತು ಅಂತ. ಹೆಣದಲ್ಲಿ ಮಾತಿನ ಪರಮಾತ್ಮ ಕಾವೇರಿ ಮಲಪ್ರಭಾ ಘಟಪ್ಪ ಏನೇನು ನೀರಿದೆಯೋ ಭಾರತದಲ್ಲಿನ ಎಲ್ಲ ನದಿ ಮೂಲಗಳನ್ನು ನಾನು ಆಪೋಷಣೆ ಮಾಡ್ತೀನಿ ಅಂತ ಎಲ್ಲ ದೇವತೆಗಳು ಆಪೋಷಣೆ ಮಾಡಿಬಿಟ್ಟಾರೆ. ಈ ಕಥೆ ಏನಾಗುತ್ತೆ ಕಲ್ಪನೆ ಮಾಡ್ಕೊಂಡು ಆ ಸ್ಥಿತಿ ಬಂತು. ಆ ಸಮಯದಲ್ಲಿ ಏನಾಗಿತ್ತು ಅಂದರೆ ಭಗೀರಥ ರಾಜ ಕಷ್ಟಪಟ್ಟು ಅವರ ಪೂರ್ವಜರನ್ನು ಸಗರನ ಮಕ್ಕಳು 60,000 ಜನ ಇದ್ದರು. ಅವರಿಗೆ ಸದ್ಗತಿ ಆಗಬೇಕಾಗಿತ್ತು. ಗಂಗೆಯನ್ನು ಕಷ್ಟಪಟ್ಟು ತಪಸ್ಸು ಮಾಡಿ ಅವನ ಫಲತಲ ಅಂತ ಸತತ ಒಂದು 2-3 ತಲೆ ತಪಸ್ಸು ಮಾಡಿತ್ತು, ಹೀಗೆ ಬಂದಿರಲಿಲ್ಲ. ಭಗೀರಥ ರಾಜ ಕಷ್ಟಪಟ್ಟು ಗಂಗೆ ಅಂತಂದರೆ ಗಂಗೆ ಹರಿಯುವಾಗ ಈ ಘಟನೆ ಆಯಿತು. ಅವ್ರಿಗೆ ಬರೋ ಗಲಾಟೆ, ಪಾಪ ಭಗೀರಥನ ಕಥೆ ಗೋವಿಂದ ಅಂತ ಆಯಿತು. ಕೊನೆ ಭಗೀರಥ ಅನ್ನಂತೆ, ಸ್ವಾಮಿ ನಿಮ್ಮದು ಗಲಾಟೆ, ನನ್ನದೇನು ಪಾತ್ರ ಇದೆ, ದಯವಿಟ್ಟು ಗಂಗೆ ಬಿಟ್ಟು ಬಿಡಿ, ನಂಗೆ ಸಹಾಯ ಆಗತ್ತೆ ಅಂತ ಅಂದಾಗ ಫಲಂ ಯತ್ನಂ, ನನ್ನಂತೆ ಗಂಗೆಯ ಪ್ರಯತ್ನ ಅಂತೂ ವ್ಯರ್ಥ ಮಾಡಿದೆ, ನಿನ್ನ ಅಭಿಪ್ರಾಯ ಸರಿ, ನಾನು ನನ್ನ ಕಿವಿಯಿಂದ ಬಿಡ್ತೀನಿ ಅಂತ ಒಂದು ಬಲಗಿವಿಯಿಂದಾಗಿ ಒಂದು ಕವಲು ಬಂದಿದೆಯಂತೆ. ಆಗ ಜಾಹ್ನವಿ ಅಂತ ಆಗ ಬಹಳ ಅದ್ಭುತವಾಗಿ ಆ ರಾಜರ್ಷಿ ಹೇಳಿದಂತೆ, ನೀನು ನನಗೆ ಮಗಳಾಗಿ, ಈಗ ಮದುವೆ ಯಾವಾಗ ಉತ್ತರಿಯರು ಯಾರನ್ನು ಮದುವೆ ಮಾಡಿಕೊಳ್ಳೋದಿಲ್ಲ, ನೀನು ನನ್ನ ಮಗಳು ಅಂತಾಗಿ, ಆದ್ದರಿಂದ ನಾನು ಅಪ್ಪನ ಸ್ಥಾನದಲ್ಲಿ ಇದ್ದೇನೆ, ನೀನು ಬೇಕಾದರೆ ಯಾರನ್ನು ತೋರಿಸ್ತೀನಿ, ನಾನು ಮದುವೆ ಮಾಡ್ತೀನಿ, ನಾನೇನು ಮದುವೆ ಆಗಲ್ಲ ಅಂತ ಹೇಳಿ ಗಂಗೆಗೆ ಸಮಾಧಾನ ಮಾಡಿ, ಯಾಕೆಂದರೆ ಅವಳು ಅಂದರೆ ನೀವು ಮಾಡಿ ತಪ್ಪು ಅಂತ ಅರ್ಥ ಮಾಡಿಸೋ ಪರಿಯದು. ಮುಂದೆ ಆ ಗಂಗೆ ಹರಿತು ಇಷ್ಟು ಅಂತಹ ಸಾಮರ್ಥ್ಯ ಅವನದು. ಗಂಗೆಗೂ ಛಲ ಬರ್ತಂತೆ. ರಾಜರ್ಷಿಗೆ ಎಷ್ಟು ಛಲ ಇತ್ತು ಅಂದರೆ ಗಂಗೆಗೆ ಎಷ್ಟು ಛಲ ಇರಬೇಕು. ಗಂಗೆ ಏನು ಮಾಡಿದ್ರು, ಯವನಾಶ್ವ ಅಂತ ಒಬ್ಬನ ಮಗಳಾಗ್ತು, ಅವಳೇ ಕಾವೇರಿ. ಏನು ಕಾವೇರಿ ಇದೆ ಅದು ಗಂಗೆಯೇ ಇನ್ನೊಂದು ರೂಪದಿಂದ ಬಂದದ್ದು. ಕಾವೇರಿ ಮತ್ತೊಂದು ರೂಪದಿಂದ ಅವತಾರ ಮಾಡಿ ಆ ಜನ್ಮು ಈ ಕಾವೇರಿ ಮದುವೆ ಆದಂತೆ. ಅಂದರೆ ದೇವತೆಗಳಿಗೆ ಛಲ ಬಂತು ಅಂದರೆ ಹೇಗೋ ಆಯ್ತು. ಹೀಗೆ ಕಾವೇರಿಯಾಗಿ ಅವಳನ್ನು ಮಡಿಯ ಅವನು ಜನ್ಮರಾಜನ ಹೆಂಡತಿಯಾದಳು. ಅದನ್ನು ಕಾವೇರೀಂ ಸರಿತಾಂ ಶ್ರೇಷ್ಠ ಅಂತ. ಕಾವೇರಿಗೆ ಯಾಕೆ ಮಹತ್ವ ಇದೆ ಅಂದರೆ ಅದಕ್ಕೋಸ್ಕರ ಯಾರಾದರೂ ಕಾಶಿಯಲ್ಲಿ ಗಂಗಾ ನದಿ ಸ್ನಾನ ಆಗಿಲ್ಲ ಅಂದರೆ ಕಾವೇರಿ ಸ್ನಾನ ಮಾಡಿದ್ರು ಗಂಗೆಯಲ್ಲಿ ಸ್ನಾನ ಮಾಡಿದ ಫಲ ಅಂತಿಷ್ಟು ಆ ಜನ್ಮರಾಜರ್ಷಿಗಳ ಇತಿಹಾಸ ಅಂತ ಹೇಳಿ. ಮತ್ತು ಅವನ ಮಗ ಸುನಃ, ಅವನ ಮಗ ಅಜಕ, ಅವನ ಮಗ ಬನಾಕಾಶ್ವ, ಅವನ ಮಗ ಕುಶ. ಆ ಕುಶನಿಗೆ 4 ಜನ ಮಕ್ಕಳಿದ್ದರಂತೆ. ಕುಶಿಕ, ಕುಶನಾಭ, ಕುಶಾಂಬು ಅಂತ ಹೇಳಿ 4 ಜನ ಮಕ್ಕಳಿದ್ದಾರಂತ. ಕುಶಿಕನ ಒಂದು ಇತಿಹಾಸ ವರ್ಣನೆ ಮಾಡ್ತಾರೆ. ಕುಶಿಕ ಒಮ್ಮೆ ಇಂದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಂತೆ. ಅವನ ಉದ್ದೇಶ ಏನಿತ್ತು ಅಂದರೆ ಇಂದ್ರನಂಥ ಮಗನನ್ನು ಪಡೆಯಬೇಕು ಅಂತ. ಅಂದರೆ ಇದರ ಒಂದು ಸಂದೇಶ, ಇನ್ನೊಂದು ಮುಖ ಏನು ಅಂದರೆ, ನಾವು ಪುತ್ರ ಸಂತಾನ ಪ್ರಾಪ್ತಿಗೋಸ್ಕರ ಯಾವುದಾದ್ರೂ ದೇವರ ಸೇವೆ ಮಾಡುವಾಗ ಆ
ಪರಿಕಲ್ಪನೆ ಹಾಗಿರಬೇಕು ಅಂತ ಹೇಳಿ. ನಮಗೆ ದುರ್ಯೋಧನನಂತಹ ಮಗ ಬೇಕು, ಜರಾಸಂಧನಂತಹ ಮಗ ಬೇಕು ಅಂತ ಇರಬಾರದು, ಸಾತ್ವಿಕರಾದ ಸಂತಾನ ಬಯಸಬೇಕು ಸಂದೇಶ. ಸರಿ, ಇಂದ್ರದೇವರು ವಿಚಾರ ಮಾಡಿದ್ರಂತೆ, ನನ್ನಂಥವ ಇನ್ನೊಬ್ಬ ಬಂದುಬಿಟ್ರೆ ಮತ್ತು ನನ್ನ ಸಿಂಹಾಸನ ಗಲಾಟೆ ಆಗಿರುತ್ತೆ, ನಾನು ಹೊರ ಕೊಡೋದು ನನ್ನಷ್ಟು ಸಾಮರ್ಥ್ಯ ಇರಬೇಕು, ನೀನು ನನ್ನಂಥವ ಅಂದ ಮೇಲೆ ನಾನೇ ರಾಜನಾಗ್ತೀನಿ, ಅದಕ್ಕೆ ನಾನೇ ಬಂದು ಬಿಡ್ತೇನೆ ಅಂತ ಹೇಳಿ ಇಂದ್ರದೇವರು ಅವನು ಹೊರ ಕೊಟ್ಟು ಬಂದ್ರಂತೆ. ಅವನೇ ಗಾಧಿ ಮಹಾರಾಜ, ಬಹಳ ಪರಾಕ್ರಮಿ. ಅವನ ಗಾಧಿರಾಜನ ಮಗರೇ ವಿಶ್ವರಥರು, ಅವರೇ ವಿಶ್ವಾಮಿತ್ರರು ಅಂತ ಆಗ್ತಾರೆ. ಇಷ್ಟು ಹಿನ್ನೆಲೆ ಹೇಳಿ, ಮತ್ತು ಆ ವಿಶ್ವಾಮಿತ್ರರಿಗೂ ಅನೇಕ ಜನ ಮಕ್ಕಳಿದ್ದಾರಂತೆ. ದೇವಶ್ರವ, ಹಿರಣ್ಯಾಕ್ಷ, ಮಧುಚ್ಛಂದ, ದೇವಲ ಅಂತ ಅನೇಕ ಜನ ಮಕ್ಕಳಿದ್ದಾರೆ. ಇಷ್ಟು ಒಂದು ಕಥೆ ಆಯಿತು ಅಂದರೆ ಇನ್ನೊಂದು ಅದ್ಭುತ ಕಥೆ ಹೇಳ್ತಾರೆ. ಪುರೂರವನ ಮತ್ತೊಬ್ಬ ಮಗ ಅಮಾವಸುತ್ತ, ಅವನ ವಂಶದ ಕೆಲವು ರಾಜರ್ಷಿಗಳ ಕಥೆ ಹೇಳ್ತಾರೆ. ಅದ್ಭುತವಾದ ರೋಚಕವಾದ ಕಥಾನಕ. ಆಯುರಾಜ ಅಂತ ಒಬ್ಬ ಇದ್ನಂತೆ, ಅಮಾವಸುವಿನ ಮಗ. ಆಯುರಾಜನ ಮಗ ಹೀಗೆ ಅವರ ಪರಂಪರೆಯಲ್ಲಿ ಒಂದು 5 ಜನ ಮಕ್ಕಳು ಬರ್ತಾರೆ. ನಹುಷ, ಆ ನಹುಷನಿಗೆ ವೃದ್ಧಶರ್ಮ ಮುಂತಾದವರು ಬಂದರು. ಆ ಆಯುರಾಜನ ಪರಂಪರೆಯಲ್ಲಿ ಒಬ್ಬ ರಜಿ ಅಂತ ಒಬ್ಬ ರಾಜ ಬಂದ. ಅದ್ಭುತವಾದ ಒಂದು ಇತಿಹಾಸ ಆ ರಜಿ ರಾಜನದನ್ನು ಪುರಾಣ ಉಲ್ಲೇಖ ಮಾಡುತ್ತೆ. ಏನು ಅಂದರೆ, ಒಮ್ಮೆ ದೇವತೆಗಳಿಗೂ ಅಸುರರಿಗೂ ಯುದ್ಧ ಆಯಿತು. ಯುದ್ಧ ಆಯಿತು. ಎಲ್ಲ ಅಸುರರಿಗೆ ಯಾವತ್ತೂ ಸೋತಿದ್ದೇ ಜಾಸ್ತಿ, ಗೆದ್ದದ್ದು ಬಹಳ ಕಡಿಮೆ, ಸೋತಿದ್ದು ಜಾಸ್ತಿ. ಗೆದ್ದದ್ದು ಕಷ್ಟಪಟ್ಟು ತಪಸ್ಸು ಮಾಡಿ ಗೆದ್ದದ್ದು, ಸ್ವಾಭಾವಿಕವಾದ ಸಾಮರ್ಥ್ಯ ಅವರಿಗಿಲ್ಲ. ಅಸುರರು ಹೋಗಿ ಎಲ್ಲ ದಾನವರು ಬ್ರಹ್ಮನ ಸಂತತಿ, ಬ್ರಹ್ಮನ ಸೃಷ್ಟಿ, ಎಲ್ಲರೂ ಕೂಡ ಬ್ರಹ್ಮನ ಸಂಬಂಧಿಗಳೇ. ಹೋದರು ಬ್ರಹ್ಮದೇವರುತ್ತೆ, ಸ್ವಾಮಿ ನಾವು ಸೋತು ಸುಣ್ಣಾಗಿದ್ದೀವಿ, ಇದು ಒಂದು ಬಾರಿ ಆದರೂ ಗೆಲ್ಲಬೇಕು, ನೀವು ನನಗೆ ಉಪಾಯ ಹೇಳ್ರಿ. ಅವರು ಹೇಳಿದಂತೆ, ಪುರೂರವನ ಒಂದು ವಂಶ ಮೊಮ್ಮಗ ಇದ್ದಾನೆ, ರಜಿ ಅಂತ ಒಬ್ಬ ರಾಜ ಇದ್ದಾನೆ. ಯಥೋ ರಜಿಹಿ ತಥೋ ಜಯ. ಆ ರಜಿ ನಿಮ್ಮ ಪಕ್ಷಕ್ಕೆ ಬಂದ ಅಂದರೆ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ, ಹೋಗಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಉಪಾಯ ಕೊಟ್ಟರು ಬ್ರಹ್ಮದೇವರು. ಖುಷಿ ಆಯಿತು ಇವರಿಗೆ. ಎಲ್ಲ ಬಂದರು, ಆ ರಜಿ ಹತ್ರ ಬಂದರು. ರಜಿರಾಜ ಬ್ರಹ್ಮದೇವರು ಹೇಳಿದಾರಪ್ಪ, ನಿನ್ನ ಸಾಮರ್ಥ್ಯ ಬಹಳ ಖುಷಿಯಾಗಿದೆ, ನೀನು ನಮ್ಮ ಪಕ್ಷಕ್ಕೆ ಬಂದರೆ ಅನುಕೂಲ ಆಗುತ್ತೆ. ಅವನು ನನ್ನಂತೆ ನೀವೇ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀರ, ಒಪ್ಪೋಣ. ಆದರೆ ಒಂದು ಕಂಡೀಷನ್ನು, ಒಂದು ವೇಳೆ ಖಂಡಿತ ಜಯ ಬಂದೇ ಬರುತ್ತೆ, ಜಯ ಬಂದ ಮೇಲೆ ಸ್ವರ್ಗದ ಸಿಂಹಾಸನ ನನಗೆ ನೀವು ಬಿಟ್ಕೊಡ್ಬೇಕು ಅಂತಂದ್ರೆ. ದೈತ್ಯರಂದರು, ಅಲ್ಲ ಮಹಾರಾಯ, ನಾವು ಕುಸ್ತಿ ಹಿಡಿದದ್ದೇ ಸ್ವರ್ಗದ ಸಿಂಹಾಸನಕ್ಕೋಸ್ಕರ ಅಂತ ಹೇಳಿ, ನಮ್ಗೆ ಅದೇ ಉದ್ದೇಶ ಇದ್ದದ್ದು, ನಿನ್ನ ಸಹಾಯ ತಗೊಂಡು ನಾವು ಸಿಂಹಾಸನ ಬಿಡೋದು, ನಿನ್ನ ಸಹಾಯವೇ ಬೇಡ ಅಂಥೇಳಿ ಅವರು ಹೋದರು. ದೇವತೆಗಳು ಅದೇ ಸಮಯದಲ್ಲಿ ಬ್ರಹ್ಮದೇವರ ಹತ್ರ ಹೋಗಿದ್ರು. ಸ್ವಾಮಿ, ನಮಗೂ ಜಯ ಆಗಬೇಕು, ಏನು ಮಾಡಬೇಕು? ಅದೇ ಮಾತು ಹೇಳಿದ್ರಂತೆ, ಯಥೋ ರಜಿಹಿ ತಥೋ ಜಯ. ರಜಿಯಲ್ಲಿರ್ತಾನೋ ಅಲ್ಲೇ ಜಯ ಅಂಥೇಳಿ ಬ್ರಹ್ಮದೇವರು ಮಾತು ಹೇಳಿದ್ರು. ಬಂದ್ರಂತೆ ರಜಿ ಹತ್ರ. ದೈತ್ಯರೆಷ್ಟು ಪೆದ್ದರು, ಇಂದ್ರ ಎಷ್ಟು ಬುದ್ಧಿವಂತ ಅಂತ ತಿಳಿಯುತ್ತೆ. ಇದು ಸಾಕ್ಷಾತ್ ಇಂದ್ರಾಣಿ ದೇವತೆಗಳೇ ಬಂದ್ರಂತೆ, ಇಂದ್ರನೇ ಮಾತಾಡಿದ್ರಂತೆ, ಈ ಬರಬೇಕು ನನ್ನ ಪಕ್ಷಕ್ಕೆ. ಮತ್ತು ಅದೇ ಕಂಡೀಷನ್ನು, ಜಯ ಆಗುತ್ತೆ, ಅದು ಸ್ವರ್ಗದ ಸಿಂಹಾಸನ ನನಗೆ ಕೊಡಬೇಕು ಅಂತ. ಹಾಗೆ ಎಂದರೆ ವಿಚಾರ ಮಾಡಿ ಅಂತ ಅಂದುಬಿಟ್ಟಿರುತ್ತೆ. ಯಾಕೆ ಅಂದರೆ, ಈ ಯುದ್ಧ ಆಗಬೇಕು, ಯುದ್ಧದಲ್ಲಿ ನಾವು ಗೆಲ್ಲಬೇಕು, ಗೆದ್ದ ಮೇಲೆ ಏನು ಪರಮಾತ್ಮನೇ ಪ್ರೇರಣೆ ಮಾಡ್ತಾನೆ, ಉಪಾಯ ಹೊಳೆಯುತ್ತೆ. ಅವತ್ತು ಕೆಲಸ ಆಗಲಿಕ್ಕೆ ತಾತ್ಕಾಲಿಕವಾದ ಕೆಲವು ಕಂಡೀಷನ್ಗೆ ಹಾಗೆ ಒಪ್ಕೊಂಡು ಮುಂದೆ ಹೋಗಬೇಕು. ವಿಚಾರ ಆಗಿ ಬಂದಾಗ ಏನು, ಎಷ್ಟು ಉಪಾಯ, ಎಷ್ಟು ಸಾವಿರಾರು ಮಾಡಬಹುದು ತಪ್ಪಿಕೊಂಡ್ರು. ರಜಿ ಬಂದ, ಯುದ್ಧ ಆಯಿತು, ದೇವತೆಗಳಿಗೆ ಜಯ ಬಂತು. ಕೇಳಿದಂತೆ ರಜಿರಾಜ, ಸಿಂಹಾಸನ ಅರ್ಪಣೆ ಯಾವಾಗ? ಆಗ ತಲೆ ಬಿಸಿ ಆರಂಭ ಆಯಿತು. ಈಗೇನು ಮಾಡಬೇಕು ವಿಚಾರ ಮಾಡಿ ಹೇಳಿದ್ರಂತೆ, ಒಂದು ವಿಜಯೋತ್ಸವದ ಕಾರ್ಯಕ್ರಮ ಏರ್ಪಾಡು ಮಾಡ್ತೀನಿ, ಆ ವಿಜಯೋತ್ಸವದ ನಿಮಗೊಂದು ಸನ್ಮಾನ ಮಾಡಲಿಕ್ಕಿದೆ, ಸನ್ಮಾನ ತಾದ ಮೇಲೆ ನಿಮ್ಮ ಸಿಂಹಾಸನ ಒಪ್ಪಿಸ್ತೀನಿ ಅಂತ. ಇವನು ಅರ್ಜೆಂಟ್ ಮಾಡಬೇಕು, ಅರ್ಜೆಂಟ್ ಮಾಡಲಿಲ್ಲ. ಸರಿ, ಪಾಪ ದೇವತೆಗಳು ಕೊಡ್ತಾರೆ. ಸರಿ, ಅವ್ರು ಎಷ್ಟು ಚೆನ್ನಾಗಿ ತೀರ್ಮಾನವನ್ನು ಒಳ್ಳೆ ಖರ್ಚು ಮಾಡಿದ್ದಾರಂತೆ, ಒಳ್ಳೆ ಸನ್ಮಾನ ಕಾರ್ಯಕ್ರಮ. ಇಷ್ಟುದ್ದ ಒಬ್ಬಳು ಪತ್ರ ರಜರಾಜ ಹಾಗೆ ಹೇಗೆ ಅಂತ ಹೇಳಿ ಒಂದು ಒಳ್ಳೆ ಸನ್ಮಾನ ಪತ್ರ ಒಕ್ಕಣಿಕೆ ಬರೆಸಿ ತಾವೇ ಬರೆದು ಒಂದು ಸಭೆ ಶುರುವಾಯಿತಂತೆ. ದೊಡ್ಡ ಹಾರ ತರಿಸಿದ್ದಾರೆ, ಕಾಲಿನ ತನಕ ಬರೋ ಥರ ಹಾರ ಹಾಕಿರೋದಂತೆ. ಆ ಒಕ್ಕಣಿಕೆ ತಾವೇ ಓದಿದ್ರು. ಹಾಗಾಯಿತು, ಹೀಗಾಯಿತು ಅಂತ ಹೇಳಿ ಇಂದ್ರದೇವರೇ ಕೊನೆಗೆ ಮಾತಾಡೋಕ್ಕೆ ಬಂದರಂತೆ. ಅವನು
ಭಾಳ ಖುಷಿ ಆಗ್ತಿತ್ತು. ಎರಡು ಖುಷಿ, ಒಂದು ಇವರು ದೇವತೆಗಳ ಕೈಯಲ್ಲಿ ಸನ್ಮಾನ ಪತ್ರ ಸಿಗುತ್ತೆ, ಭೂಲೋಕದಲ್ಲಿ ಕೀರ್ತಿ, ದೇವತೆಗಳ ಸಿಂಹಾಸನ ಸಿಗುತ್ತೆ, ಇನ್ನೂ ಖುಷಿ, ಎರಡು ಖುಷಿಯಲ್ಲಿದ್ದಾರೆ. ಆಗ ಮತ್ತೆ ಆ ಒಂದು ದೇವಸಭೆಯಿಂದ ಬರೀ ದೇವತೆಗಳು ಮಾತ್ರ ಇರಲಿಲ್ಲ, ಭೂಲೋಕದ ಎಲ್ಲ ಪ್ರಜೆಗಳು, ಪ್ರಮುಖರು, ರಾಜರು ಇದ್ದರು, ಎಲ್ಲ ಸಭೆ ಇತ್ತು, ಎಲ್ಲ ತೀರ್ಮಾನ ಆಗ್ತಾ ಇತ್ತು. ಇಂದ್ರದೇವರು ಎದ್ರಂತು ಮೈಕ್ ಹಿಡಿದು, ರಜಿರಾಜರು ಅಂತ ಹೇಳಿ, ಬಹಳ ಇವರು ಇಲ್ಲದೆ ನಾವು ಗೆದ್ದಿರಲಿಲ್ಲ ಅಂತ ಇಷ್ಟು ಹೇಳಿ, ಇವರು ನಮ್ಮ ತಂದೆಗೂ ಸಮಾನ ಮತ್ತು ಬಹಳ ಇವರಿಗೆ ಬಹಳ ನಿಸ್ಪೃಹತೆ ಇದೆ ಅಂತ ಒಂದು 5 ಸತಿ ಹೇಳಿದ್ರು. ಯಾಕೆಂದ್ರೆ ಸಿಂಹಾಸನ ಕೇಳಬಾರದು ಅನ್ನೋ ಉದ್ದೇಶಕ್ಕೆ. ಆಗ ಹಂಗೆ ಮಾಡ್ತಾದ್ಮೇಲೆ ನಾನು ಮಗನ್ ಥರ, ಯಾವತ್ತೂ ಮಗ ಅಂದಮೇಲೆ ಇವರು ತಮ್ಮ ಅಷ್ಟು ಸರ್ವಸ್ವವನ್ನು ನಮಗೋಸ್ಕರ ದಾನ ಮಾಡ್ತಾರೆ ಅಂತ ಬೇಕಾದ್ರೆ ಅಷ್ಟು ಹೇಳಿಬಿಟ್ಟು, ಈ ರಜಿರ ಸಭೆ ಮುಗೀತು, ಪಾಪ ರಜಿರಾಜ ವಿಚಾರ ಮಾಡದಂತೆ ಇಷ್ಟೆಲ್ಲ ಹೊಗಳಿಸ್ಕೊಂಡ, ನಿಸ್ಪೃಹ ತಂದೆಗಿದೆ ಅಂತೆಲ್ಲ ಹೊಗಳಿಸ್ಕೊಂಡು ಕೂಡಲೇ ಸಿಂಹಾಸನ ಕೇಳಿಬಿಟ್ರೆ ಕಥೆ ಏನಾಗುತ್ತೆ, ಜನ ಏನು ಅಂದುಕೊಂಡಾರು, ಸರಿ 1 ವಾರ ಬಿಡೋಣ, 1 ವಾರ ಬಿಟ್ಟು ಕೇಳೋಣ ಅಂಥೇಳಿ ಈ ರಜಿರಾಜ ತಾನು ಭೂಲೋಕಕ್ಕೆ ಬಂದ. ಈ ದೈತ್ಯರು ಈ ತಲೆ ಓಡಿಸಿದ್ರೆ ಕೆಲಸ ಸುಲಭವಾಗಿ ಮುಗಿತಾ ಇದ್ದಾರೆ. ದೈತ್ಯರು ಪೆದ್ರಾಜನ ತಲೆ ಓಡಿಸಲಿಲ್ಲ, ಮೂರ್ಖರಾದರು, ಇವನು ಗೆದ್ದ. ಹೀಗೆ ಇತಿಹಾಸ ಹೇಳ್ತಾರೆ. ಅದಾದ ಮೇಲೆ ಇವನು ಬರೋಷ್ಟು 1 ವಾರದ ಪ್ರಾಣದ ಹೊರಟೋಯ್ತಂತೆ. ಹಾಗಾಗಿ ಇಂದ್ರದೇವರಿಗೂ ತೊಂದರೆ ಇಲ್ಲ, ಆರಾಮ ರಾಜ್ಯ ಆಗ್ತಿತ್ತು. ಇವನಿಗೆ 500 ಜನ ಮಕ್ಕಳಿದ್ರಂತೆ, ರಾಜೇಯರು ಅಂತ ಅವರು. ಈ ವಿಷಯ ಗೊತ್ತದ್ದು ಯಾರಿಗೆ ಅಂದರೆ ಒಂದು ನಾರದರಿಗೆ ಬಿಟ್ಟರೆ ಇಂದ್ರದೇವರಿಗೆ, ರಜಿರಾಜನಿಗೆ 3 ಜನಕ್ಕೆ ಮಾತ್ರ ಗೊತ್ತು, ಮಕ್ಕಳಿಗೆ ಗೊತ್ತೇ ಇಲ್ಲ. ಇವನು ನಾನು ಸೇಫು ಅಂತ ಅಂದುಕೊಂಡ, ಆರಾಮಾಗಿದ್ದಂತೆ. ಆರಾಮಾಗಿದ್ದ. ಅವರು ನಾರದರು ಆಮೇಲೆ ಬಂದರು ರಾಜೇಯರ ಹತ್ರ, ನಿಮಗೂ ನಿಮ್ಮ ತಂದೆಗೂ ಇಂದ್ರನಿಗೂ ಒಂದು ಒಪ್ಪಂದ ಆಗಿತ್ತು ಅಂತೆಲ್ಲ ಕಥೆ ಹೇಳಿ, ನೀವು ನಿಮ್ಮ ಹಕ್ಕನ್ನು ಡಿಮ್ಯಾಂಡ್ ಮಾಡಿ ಅಂತ ಹೇಳಿಕೊಟ್ರು. ಲಾಯರ್ ಇಟ್ಕೊಳ್ಳಿ, ಮೊದಲು ಲಾಯರ್ ಮೂಲಕ ಹೋಗ್ರಿ, ಅದಾಗಲೇ ದಂಡೋಪಾಯ ಆಕ್ರಮಣ ಮಾಡಲಿ ಅಂತಂದ್ರು. ರಜಿರಾಜನೇ ಪರಾಕ್ರಮಿ ಅಂದರು. ರಾಜೇಯರು 500 ಜನ ಮಹಾಪರಾಕ್ರಮಿಗಳು. ದಂಡಯಾತ್ರೆಗೆ ಹೋದರು, ರಾಜ್ಯ ಕೊಡಲಿಲ್ಲ, ಯುದ್ಧ ಆರಂಭ ಆಯಿತು. ಇಂದ್ರನನ್ನು ಓಡಿಸಿಬಿಟ್ರಂತೆ. ಇಂದ್ರ ಬುದ್ಧಿವಂತಿಗೆ ಬೆರಕಿತನ ಮಾಡಿ ತಾನೇನೋ ಪಾರಾದೆ ಅಂತ ಅಂದುಕೊಂಡ. ಇಲ್ಲಿ ನೋಡಿದ್ರೆ ರಾಜ್ಯ ಭ್ರಷ್ಟನ. ಏನು ಮಾಡಬೇಕು. ಆಗ ಗುರುಗಳ ನೆನಪಾಯ್ತಂತ, ಅಯ್ಯೋ ನಮ್ಮ ಗುರುಗಳಿಂದ ಬೃಹಸ್ಪತ್ಯಾಚಾರ್ಯರು ಮಾತು ಕೊಡೋ ಮುನ್ನವೇ ಅವ್ರ ಹತ್ರ ಹೋಗಿದ್ರೆ ಕೆಲಸ ಆಗ್ತಿತ್ತು, ಹೋದಂತೆ. ಅಷ್ಟು ಕಥೆ ಕೇಳಿದ್ರು ಬೃಹಸ್ಪತ್ಯಾಚಾರ್ಯರು. ಅವ್ರು ಅಂದ್ರಂತೆ, ಇಂದ್ರ ಮಾತು ಕೊಡೋಕೆ ಇನ್ನು ಮುಂಚೆ ನನ್ನ ಹತ್ರ ಕೇಳಬಾರ್ದ, ನಾನೇ ಹೇಳ್ತಾ ಇದ್ದೆ. ಸರಿ, ಏನು ಮಾಡಬೇಕು, ನನಗೊಂದು 15 ದಿನ ಸಮಯ ಬೇಕು, ಅದಾದ ಮೇಲೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಇಷ್ಟು ಹೇಗೋ ಸ್ವರ್ಗ ಸಿಗುತ್ತೇನೆ, 8 ದಿನ ಬೇಕಾದರೂ ಕಾಯಣ, 15 ದಿನ ಅಲ್ಲ ಅಂತ ಹೋದರು. 15 ದಿನ ಆಯಿತು, ಬಂದ್ರಂತೆ. ಯುದ್ಧ ಮಾಡಲಿ ಅಂದ್ರು. ಗುರುಗಳಿಗೆ ಏನಾಗಿದೆ ಅಂತ ಅಂದುಕೊಂಡ್ರು. ಯುದ್ಧ ಮಾಡಿ ಅಂತ ಹೋಗಿ ಸೋತು ಬಂದಿದ್ದೀವಿ, ಗುರುಗಳಿಗೆ ಕನ್ಫರ್ಮ್ ನನ್ನ ಮಾತು ನೀವು ಯುದ್ಧ ಮಾಡಿ. ಯುದ್ಧಕ್ಕೆ ಹೋದ್ರು, ಅನಾಯಾಸವಾಗಿ ಸೋತು ಹೋದ್ರಂತೆ. ರಾಧೆ ಓಡಿಸಿದ್ದಾರೆ, ಸ್ವರ್ಗ ಸಿಂಹಾಸನ ದೊರಕಿತು, ವೈಭವದಲ್ಲಿ ರಾಜ್ಯ ಆರಂಭ ಆಯಿತು. ಆದರೆ ಇಂದ್ರದೇವರ ಮನಸ್ಸಲ್ಲಿ ಮಾತ್ರ ಒಂದು ವಿಷಯದಲ್ಲಿ ನೆಮ್ಮದಿ ಇಲ್ಲ. ಯಾಕಂದ್ರೆ ಅವರು ಕುತೂಹಲ ಉಂಟಾಯಿತು, ಅದೇನದು ಮ್ಯಾಜಿಕ್ ಏನು ಮಾಡಿದ್ರು ನಮ್ಮ ಗುರುಗಳು. 15 ದಿನ ಮುಂಚೆ ಸೋತಿದ್ವಿ, 15 ದಿನದಲ್ಲಿ ಗೆದ್ದು ಬಿಟ್ಟಿವಿ, ಅಂತಹ ಮ್ಯಾಜಿಕ್ ಏನಾಯಿತು ಅಂತ ಪ್ರಶ್ನೆ ಬಂದಾಗ ಆಗ ಹೇಳದ್ರಂತೆ, ನಾನು ಚಾರ್ವಾಕ ಶಾಸ್ತ್ರ ಅಂತ ಒಂದು ರಚನೆ ಮಾಡಿದೆ. ಚಾರ್ವಾಕ ಶಾಸ್ತ್ರ ಏನು ಅಂದರೆ, ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ತುಪ್ಪ ತಿನ್ನಿ, ಪಾಪ ಇಲ್ಲ, ಪುಣ್ಯ ಇಲ್ಲ, ಪ್ರತ್ಯಕ್ಷ ಒಂದೇ ಪ್ರಮಾಣ, ಇರೋದು ಒಂದೇ ಜನ್ಮ, ಕಳ್ತನ ಮಾಡಿರಿ, ಸುಳ್ಳು ಹೇಳಿರಿ, ಲಂಚ ಹೊಡಿರಿ, ಏನೇ ಮಾಡಿರಿ. ಯಾಕೆ ಅಂದರೆ ಜೈಲಿಗೆ ಹೋದರೂ ಇನ್ನೂ ಲಂಚ ಕೊಟ್ಟು ಜಾಮೀನು ಹೊರಗೆ ಬರಬೇಕು, ಇರೋದು ಒಂದು ಜನ್ಮ, ಎಷ್ಟೇ ಸುಖ ಪಡಬೇಕು ಅಷ್ಟು ಸುಖ ಪಡಿ. ಒಂದು ಚಾರ್ವಾಕ ಶಾಸ್ತ್ರ ರಚನೆ ಮಾಡಿದ್ರು ಬೃಹಸ್ಪತ್ಯಾಚಾರ. ಈ ರಚನೆ ಮಾಡಿ ಸ್ವರ್ಗಕ್ಕೆ ಹೋದರುಂಟೆ. ರಾಜೇಯರು ಇವರು ಸ್ವಾಗತ ಮಾಡಿದ್ರು, ನಾನು ಹೊಸ ಶಾಸ್ತ್ರ ರಚನೆ ಮಾಡಿದ್ದೀನಿ, ನೀವೇ ಈಗ ರಾಜೇಯರೇ, ನೀವೇ ಈಗ ಇಂದ್ರರು, 3 ಲೋಕದ ಅಧಿಪತಿಗಳು, ನಾನು ನಿಮ್ಮ ಹತ್ರ ಅದನ್ನು ಉಪದೇಶ ಮಾಡ್ತೀನಿ, ಹೇಳ್ತೀನಿ, ನೀವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಅವರು ಖುಷಿಯಾಯಿತಂತೆ. ಸಾಮಾನ್ಯ ಕೆಲವರು ನಿದ್ರೆ ಮಾಡಲಿಕ್ಕಂತ ಯಾವಾಗಲೂ ಕಾಯ್ತಾ ಇರ್ತಾರೆ, ನಿರಂತರ ಕಣ್ಣು ಮುಚ್ಚೇ ಇರುತ್ತೆ, ಕಣ್ಣು ತೆಗೆಯೋದು ಅಪರೂಪ. ಅವ್ರಿಗೆ ಹಾಸಿಗೆ ಕೊಟ್ಬಿಡ್ತೀನಿ ಅಂದರೆ ಹಾಗೆ ಸ್ಥಿತಿ ಆಯಿತು. ಮೊದಲೇ ಮೊದಲೇ ಅಹಂಕಾರ ಇತ್ತು. ಶಾಸ್ತ್ರ ಓದಿದ್ರು, ಖುಷಿಯಾಗೋಯಿತು. ಅವರಿಗೆ ಆ ಹಿಂದಿನ ಎಷ್ಟು ಧರ್ಮಶಾಸ್ತ್ರ ತಿರಸ್ಕಾರ ಮಾಡಿ ಇದೇ ಧರ್ಮಶಾಸ್ತ್ರ ಅಂದುಕೊಂಡು ಎಲ್ಲ ಅನುಷ್ಠಾನ ಎಲ್ಲ ಬಿಟ್ಟರಂತೆ. ಅವ್ರ ಆತ್ಮಬಲ ಹೋಯಿತು, ಮನೋಬಲ ಹೋಯಿತು, ಎಲ್ಲ ಬಲ ಟುಸ್ಸಾಯಿತು. ಇಷ್ಟು ಕೆಲಸ ಆದ 15 ದಿನದಲ್ಲಿ. ಹಿಂದಿನ ಅನುಷ್ಠಾನ ಇತ್ತು, ಆತ್ಮಬಲ ಇತ್ತು, ಅಸಾಮರ್ಥ್ಯ ಇತ್ತು. ಈಗ ಆ ಬಲ ಹೋಯಿತು.
ಹೋದರು. ಹಾಗಾಗಿ ನಾನು ಚಾರ್ವಾಕ ಶಾಸ್ತ್ರ ಕೊಟ್ಟೆ. ಈಗ ನೀವು ಗೆದ್ದಿದ್ದೀರಿ ಇಷ್ಟು ಕಥೆ ಹೇಳ್ತಾರೆ. ಇದು ಆ ವಂಶದಲ್ಲಿ ಬಂದ ಕಥೆ. ಅಂದರೆ ಪರಮಾತ್ಮನ ಸಂಕಲ್ಪ ಇತ್ತು, ಒಂದು ವಸ್ತು ನಮಗೆ ದೊರಕಬೇಕು ಅಂತ ಪರಮಾತ್ಮನ ಸಂಕಲ್ಪ ಇತ್ತು ಅಂತಾದರೆ ಆ ವಸ್ತು ಯಾರೆಷ್ಟೇ ಹಾರಾಡಿ ಹೋರಾಡಿ ಮಾಡಿದರೂ ಕೂಡ ಅದು ನಮ್ಮಿಂದ ಸಿಕ್ಕೇ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಪರಮಾತ್ಮ ಸಂಕಲ್ಪ ಇಲ್ಲ. ಆದ್ದರಿಂದ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು, ನಿರೀಕ್ಷೆ ದೇವರಿಗೆ ಬಿಡಬೇಕು, ದೇವರು ನೋಡಿಕೊಡುತ್ತಾನೆ. ಅದು ದೇವರ ಸಂಕಲ್ಪ ಎಂದೂ ಸುಳ್ಳಾಗಲ್ಲ ಅನ್ನೋ ನೀತಿಯನ್ನು ನಾವು ಇದರ ಮೂಲಕ ಚಿಂತನೆ ಮಾಡಬೇಕು. ಆದರೆ ಈಗಲೂ ಕೂಡ ಅನೇಕ ತರಹದ ಒಂದು ಈ ಶಾಸ್ತ್ರವೇ ಈಗ ರೂಢಿಯಲ್ಲಿದೆ. ಚಾರ್ವಾಕ ಶಾಸ್ತ್ರ ಅಂತ ಸಿದ್ಧಾಂತ ಉಳಿದಿಲ್ಲ, ಆ ಸಿದ್ಧಾಂತ ದೇವರಿಲ್ಲ ಅದಿಲ್ಲ ಅಂತ ಈಗಲೂ ಕೂಡ ಇದು ಇದ್ದೇ ಇದೆ ಅಂತ ಹೀಗೆ ಒಂದು ಈ ಅದ್ಭುತವಾದ ಇದನ್ನ ಕಥೆ ಹೇಳಿ ಇದನ್ನು ನಾಸ್ತಿವಾದ ಶಾಸ್ತ್ರ ಅಂತ ಕರೀತಾರೆ, ಇದನ್ನು ಉಲ್ಲೇಖ ಮಾಡ್ತಾರೆ. ಇದಾದ ಮೇಲೆ ಮತ್ತೊಬ್ಬ ಆಯುರಾಜನ ಮಗ ಸತ್ತವೃದ್ಧ ಅಂತ, ಅವನ ಪರಂಪರೆಯಲ್ಲಿ ಶೌನಕ ಮುಂತಾದ ಋಷಿಗಳು ಬರ್ತಾರೆ. ಎಷ್ಟು ಕಥೆ ಹೇಳಿ ಅಲ್ಲೊಬ್ಬ ಕಾಶ ಅಂತ ಒಬ್ಬ ರಾಜ ಬರ್ತಾನೆ. ಅವನ ಮಕ್ಕಳನ್ನು ಕಾಶಿ ಅಂತ ಕರೀತಾ ಇದ್ರು. ಅವನಿಂದ ಇದು ಕಾಶಿ, ವಾರಾಣಸಿ ಇದ್ದದ್ದು ಕಾಶಿ ಅಂತ ಹೆಸರಾದದ್ದು ಆ ಕಾಶರಾಜನಿಂದಾಗಿ. ಅವನ ಪರಂಪರೆ ದೀರ್ಘತಪ ಅಂತ ಒಬ್ಬ ಬಂದ, ಅವನ ಮಗನೇ ಧನವಂತರಿ, ಅದು ಕಾಶಿಲಿ ಅವತಾರ ಆಯಿತು. ಅವಿರಾಜನ ಪರಂಪರೆ ವೈಶಿಷ್ಟ್ಯ ಇದು. ಕೂಡಲೇ ಜನಮೇಜಯ ರಾಜನಿಗೆ ಒಂದು ಪ್ರಶ್ನೆ ಬಂತಂತೆ. ಏನು ಅಂದರೆ, ಜನಮೇಜಯ ಎಲ್ಲ ಸಾಮಾನ್ಯ ಒಬ್ಬ ಶ್ರೋತೃವಿಗೆ ಎಲ್ಲ ವಿಷಯ ಗೊತ್ತಿರಬೇಕು ಅಂತ ಅವನು ಕೇಳಿದಂತೆ, ಅಲ್ಲ ನಾನು ಒಂದು ಕಥೆ ಕೇಳಿದ್ದೆ, ಏನು ಒಂದು ಸಮುದ್ರ ಮಥನ ಆಗುವಾಗ ಪರಮಾತ್ಮ ಧನ್ವಂತರಿಯಾಗಿ ಅವತಾರ ಮಾಡಿದ್ದ ಅಂತ ಕಥೆ ಕೇಳಿದ್ದೆ. ಇದು ಯಾಕೆ ಮತ್ತೊಮ್ಮೆ ಎರಡನೇ ಬಾರಿ ಪರಮಾತ್ಮ ಅವತಾರ ಮಾಡಿದ ಅಂತ ಪ್ರಶ್ನೆ ಕೇಳಿದಾಗ, ಶ್ರೂಯತಾಂ ಭರತರ್ಷಭ, ಒಳ್ಳೆ ಪ್ರಶ್ನೆ ಕೇಳಿದಿ, ಅದಕ್ಕೊಂದು ಕಾರಣ ಹೇಳ್ತೀವಿ ಹೇಳಿದ್ರೆ, ಆಗ ಹುಟ್ಟಿದವನು ಅಬ್ಜ ಧನ್ವಂತರಿ, ಮೊದಲ ಧನ್ವಂತರಿ. അപ്പോൾ ಒಂದು ನೀರು ಸಮುದ್ರ ಮಥನ ಕಾಲದಲ್ಲಿ ಆ ಒಂದು ನೀರಿನಿಂದಾಗಿ ಬಂದ ಧನ್ವಂತರಿ. ಆ ಧನ್ವಂತರಿ ಪರಮಾತ್ಮ ಎಲ್ಲ ದೇವತೆಗಳ ಹತ್ರ ಹೋಗಿ, ನೀವು ಯಾಗದಲ್ಲಿ ಇಂತಿಷ್ಟು ಪಾಲು ಆಹುತಿ ಅಂತ ಉಂಟು, ನನಗೂ ಆಹುತಿಯನ್ನು ವ್ಯವಸ್ಥೆ ಮಾಡಲಿ ಅಂತ ಕೇಳಿದ್ನಂತ ಒಮ್ಮೆ ದೇವತೆಗಳು ಯತ್ನ ಮಾಡುವ. ಅಂದರಂತೆ ಈಗಾಗಲೇ ತೀರ್ಮಾನ ಆಗಿದೆ, ಇನ್ನೊಮ್ಮೆ ನೀವು ಅವತಾರ ಮಾಡು ಅಂತ ಹೇಳಿ ದೇವತೆಗಳು ಹೇಳಿದ್ರಂತೆ. ಪರಮಾತ್ಮ ಆಹುತಿಗೋಸ್ಕರ, ಯತ್ನದಲ್ಲಿ ಆಹುತಿಗೋಸ್ಕರ ಪರಮಾತ್ಮ ಇನ್ನೊಮ್ಮೆ ಅವತಾರ ಮಾಡಿದ್ದ. ಇದು ಪರಮಾತ್ಮನ ಭಕ್ತ ಕಾರುಣ್ಯಕ್ಕೊಂದು ನಿದರ್ಶನ. ಗದರಿಸಿ ಬೆದರಿಸಿ ಆಹುತಿ, ಯಾಕೆಂದರೆ ಆಹುತಿ ಕೊಡುವವನು ಅವನೇ, ಆ ಅಧಿಷ್ಠಾನದಲ್ಲಿ ನಿಂತು ಆಹುತಿ ಸ್ವೀಕಾರ ಮಾಡುವವನು ಅವನೇ. ಆದರೆ ಆ ಅಧಿಷ್ಠಾನದಲ್ಲಿ ನಿಂತ ದೇವತೆಗಳೇ ಮಾತೆಯನ್ನು ಸತ್ಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಾನು ಇನ್ನೊಮ್ಮೆ ಆಹುತಿಗೋಸ್ಕರ ಅವತಾರ ಮಾಡಿದ. ಇದು ಆ ಧನ್ವಂತರಿ ಇನ್ನೊಮ್ಮೆ ಆಹುತಿಗೋಸ್ಕರ ಬಂದ. ಅದಕ್ಕೋಸ್ಕರವೇ ವೈಶ್ವದೇವರು ಧನ್ವಂತರಯ ಇದನ್ನಮ್ಮ ಅಂತ ಹೇಳ್ತೀವಿ. ಅದು ಯಾವ ಧನ್ವಂತರಿ ಅಂದರೆ ಆ ಅಬ್ಜ ಮೊದಲ ಧನ್ವಂತರಿ ಅಲ್ಲ, ಎರಡನೇ ಧನ್ವಂತರಿ ಏನಿದ್ದಾನೋ ಆಹುತಿಗೋಸ್ಕರ ಬಂದ ಧನ್ವಂತರಿ, ಅವನ ಚಿಂತನೆ ಮಾಡಬೇಕಂತ. ವಿಶ್ವದೇವ ಧನ್ವಂತರಿ ಇದನ್ನಮ್ಮ ಅಂತ ಹೇಳುವಾಗ, ಓ ಪರಮಾತ್ಮನೇ ಆಹುತಿಗೋಸ್ಕರ ಎರಡನೇ ಬಾರಿ ಅವತಾರ ಮಾಡಿದ ಕಾಶಿಲ್ಲ ಆ ಧನ್ವಂತರು ಪರಮಾತ್ಮನಿಗೆ ಇದು ಆಹುತಿ ಅಂತ ಚಿಂತನೆ ಬರಬೇಕು. ಇಷ್ಟು ಅವನ ವೈಶಿಷ್ಟ್ಯ ಅಂತ. ಮತ್ತು ಅವನ ಮಗನೇ ಕೇತುಮಾನ್, ಅವನ ಮಗನೇ ದಿವೋದಾಸ, ಅವನು ವಾರಾಣಸಿ ಆಳ್ತಾನೆ ಅಂತ ಅಲ್ಲಿ ಕಾಶಿ ಇತಿಹಾಸ ವರ್ಣನೆ ಮಾಡ್ತಾರೆ. ಅದ್ಭುತವಾದ ಇತಿಹಾಸ ಇದೆ. ದಿವೋದಾಸನ ಕಾಲಕ್ಕೆ ವಿಶ್ವನಾಥನ ಪ್ರವೇಶ ಆದದ್ದು ಕಾಶಿಯಲ್ಲಿ. ಅವರು ಹೇಗಾಯಿತು ಅಂತಂದರೆ, ಒಮ್ಮೆ ದಿವೋದಾಸ ಆಳ್ತಾ ಇದ್ದಂತೆ ರುದ್ರದೇವರಿಗೆ ಆಗ ಪಾರ್ವತಿ ದೇವಿಯ ಜೊತೆ ವಿವಾಹ ಆಗಿತ್ತಂತೆ. ವಿವಾಹ ಆಗಿತ್ತು, ಇಲ್ಲಿ ಮಾವನ ಮನೆಯಲ್ಲೇ ಇದ್ದರಂತೆ. ಯಾಕೆಂದರೆ ಪತ್ನಿ ಅಪೇಕ್ಷೆ, ಪಾರ್ವತಿಗೆ ಮಗಾನಂದ, ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಮೈನಾಕ ಮುಂತಾದ ತಮ್ಮಂದರು, ಅಪ್ಪ, ಗಂಡ ಎಲ್ಲ ಒಂದೇ ಕಡೆ ಇದೆ ಅಂತ. ಅದು ಸರಿ. ಮತ್ತು ರುದ್ರದೇವರಿಗೆ ಏನೋ ಸಂಕೋಚ ಆಗಲಿಲ್ವಾ? ಒಂದು ಮಾತು, ಒಬ್ಬ ಕವಿ ಒಂದು ತಮಾಷೆ ಮಾಡ್ತಾನೆ. ಶ್ವಶುರಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ. ಮದುವೆಯಾದ ಹೊಸದ ಪ್ರಸಂಗದಲ್ಲಿ ಈ ಎಲ್ಲ ಅಳಿಯನಿಗೆ ಮಾವನ ಮನೆ ಸ್ವರ್ಗದ ತರಹ ಅಂತೆ. ಯಾಕಂದರೆ ದಿನ ಒಳ್ಳೊಳ್ಳೆ ಪಾಯಸ, ಅದು ಇದು ಒಳ್ಳೊಳ್ಳೆ ಭೋಜನ ಆಗ್ತಾ ಇರುತ್ತೆ. ಅದು ಬರೀ ಸ್ವರ್ಗ. ಎಲ್ಲಿ ತನಕ? 3 ವಾ 5 ಸಪ್ತ, 3 ದಿನ ಸ್ವರ್ಗ ಅಂತ. 5 ದಿನ ಆಯಿತು ಅಂದರೆ ಸ್ವರ್ಗದಿಂದ ಪುಣ್ಯ ಕಡಿಮೆ ಆಯಿತು, ಇನ್ನೇನು ಬೀಳಬೇಕು ಅಂತ ಲೆಕ್ಕ ಅಂತೆ. 7ನೇ ದಿನ ಕಳೀತು ಅಂದರೆ 8ನೇ ದಿನ ಪಾದರಕ್ಷಾ ಪ್ರಹಾರ ಅಂತ ಮಾವ ಜಂಬುಲಿ ಸೇವೆ ಮಾಡ್ತಾನೆ.
ಆದ್ದರಿಂದ ಇದು ಒಬ್ಬ ಕವಿ ಮಾಡೋ ತಮಾಷೆ. ಇಲ್ಲೇನೋ ಖುಷಿಯಾಗಿತ್ತು, ಆದರೆ ಪಾಪ ಮೇನಾದೇವಿ ಒಂದು ತರಹದ ಇರುಸುಗುರುಸಾಯ್ತಂತೆ. ಯಾಕೆಂದರೆ ಮೇನಾದೇವಿ ಚಿಂತನೆ ಏನು ಅಂದರೆ, ಮನೆಗೆ ದೊಡ್ಡ ದೊಡ್ಡ VIP ಬರ್ತಾ ಇರ್ತಾರೆ. ರುದ್ರದೇವರ ಸೇವಕರು ಭೂತಗಣಗಳು, ಅವ್ರ ವೇಷನೇ ವಿಚಿತ್ರ, ರುದ್ರದೇವರ ವೇಷನೂ ವಿಚಿತ್ರ. ಎಲ್ಲ VIPs ಬಂದಾಗ ನಿಮ್ಮ ಅಳಿಯ ಯಾರು ಅಂತ ಕೇಳಿದ್ರೆ ನಮ್ಮ ಅಳಿಯ ಅಂತ ತೋರಿಸೋದು, ಈ ಭೂತ ಆ ಭೂತ ನಮ್ಮ ಅಳಿಯ ಪರಿವಾರ ಸಂಬಂಧಿಕರು ತೋರಿಸೋದು ಒಂದು ತರಹ ಇರುಸುಗುರುಸಾಯ್ತಂತೆ. ಮೇನಾದೇವಿ ಪಾರ್ವತಿಯರ ಹತ್ರ ಹೋಗಿ ಕೇಳಿದ್ರಂತೆ, ದಯವಿಟ್ಟು ಸ್ವಲ್ಪ ಜಾಗ ಖಾಲಿ ಮಾಡೋದು ಸಂತೋಷ ಅಂತ ಹೇಳಿ. ಇಲ್ಲಿ ಪಾದಸೇವೆ ಆಗಲಿಲ್ಲ, ಆದರೆ ಈ ಸೇವೆ ಆಯಿತು. ಪಾರ್ವತಿಗೆ ಕೋಪ ಬಂತಂತೆ, ಹೀಗೆಲ್ಲ ನಮ್ಮ ತಾಯಿ ಹೀಗೆ ಹೇಳ್ತಾ ಇದ್ದಾಳೆ, ಅವ್ರನ್ನ ನನಗೂ ಅದೇ ಬೇಕಾಗಿತ್ತು, ನನಗೂ ಅದೇ ಬೇಕಾಗಿತ್ತು, ನಿನಗೋಸ್ಕರ ಇದ್ದೆ, ನಿನಗೆ ಮನಸ್ಸಿಗೆ ಬಂತಲ್ಲ, ಸರಿ ಏನು ಮಾಡಬೇಕು? ಅದಕ್ಕೆ ಅವರ ಒಂದು ಭೂತಗಳ ಹತ್ರ ಒಬ್ಬ ನಿಕುಂಭ ಅಂತ ಒಬ್ಬ ಇದ್ದಂತೆ, ಹತ್ತಿರ ಹೋಗಿ ಒಂದು ಒಳ್ಳೆ ಜಾಗ ನನಗೆ ವಾಸ ಮಾಡಲಿಕ್ಕೆ ಬೇಕಾಗಿದೆ, ಆ ಜಾಗ ನೋಡಿಕೊಂಡು ಬಾ ಅಂತ ಹೇಳಿದ್ರು ಅಂತ ರುದ್ರದೇವರು. ನಿಕುಂಭ ಹೋಗಿ ಬಂದಂತೆ, ಖಾಲಿ ಕೈ ಬಂದಂತೆ. ಏನೋ ನಿಕುಂಭ, ನೀನು ಜಾಗ ಕೇಳಿದ್ದೆ ಏನು ಸ್ವಾಮಿ? ಎಲ್ಲ ಜಾಗ ಜನರಿಂದ ತುಂಬಿದೆ, ಯಾವ ಜಾಗ ಸಿಗ್ತಾ ಇಲ್ಲ ಅಂತ. ಅಯ್ಯೋ ಪೆದ್ದ, ಜನ ಖಾಲಿ ಮಾಡಿಸ್ಕೊಂಡೆ ಬಾ ಅಂತ ಹೇಳಿತ್ತು, ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ, ಜನ ಖಾಲಿ ಮಾಡಿಸ್ಬೇಕು. ಸರಿ, ರುದ್ರದೇವರ ಆಜ್ಞೆ, ನಿಕುಂಭ ಬಂದ, ಕಾಶಿ ನೋಡಿದಂತೆ. ಕಾಶಿ ಅದ್ಭುತ, ಏನು ಜನ ಖಾಲಿ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದ. ಒಬ್ಬ ನಾಪಿತ ಕಣ್ಣಂತೆ, ಸ್ವಪ್ನೇ ನಿದರ್ಶಯಾಮಾಸ, ಅವನ ಕನಸಿನಲ್ಲಿ ತನ್ನ ರೂಪ ತೋರಿಸಿದಂತೆ, ನೀನು ನನ್ನ ರೂಪ ಸರಿಯಾಗಿ ನೋಟ್ ಮಾಡಿಕೊಂಡು ಬುದ್ಧಿಯಲ್ಲಿ ಊರಿನ ಹೊರಗೆ ಒಂದು ಭೂತ ಪ್ರತಿಷ್ಠೆ ಮಾಡು, ನಿಕುಂಭ, ಇದು ನಿಕುಂಭ ದೇವಾಲಯ ಅಂತ ಹೆಸರಿಡು, ನಿನ್ನ ಅಭೀಷ್ಟ ಎಲ್ಲ ನಾ ಪೂರ್ತಿ ಮಾಡ್ತೇನೆ ಅಂಥೇಳಿ ಕನಸು ಬಿತ್ತು. ಕ್ಷೌರಿಕ ಬಂದ, ಧನ ಸಂದಾಯ ಮಾಡಿದ, ಈ ನಿಕುಂಭ ದೇವಾಲಯ ಪ್ರತಿಷ್ಠೆ ಆಯಿತು. ಅದೆಷ್ಟು ಫಲ ಕೊಡ್ತು, ಒಂದೇ ಪ್ರದಕ್ಷಿಣೆ, ಒಂದು ನಮಸ್ಕಾರಕ್ಕೆ ಫಲ ಬರ್ತಾ ಇತ್ತಂತ. ಒಂದೇ ಪ್ರದಕ್ಷಿಣೆ, ಒಂದೇ ನಮಸ್ಕಾರಕ್ಕೆ ಫಲ ಬರೋದು. ಅಲ್ಲಿ ಫಲ ಕೊಡ್ತಾ ಇದ್ದದ್ದು ಈ ವಿಷಯ ಎಲ್ಲರಿಗೂ ಖುಷಿ ಆಯ್ತಂತೆ. ಎಲ್ಲರೂ ಕೂಡ ಹಳೆ ದೇವಸ್ಥಾನಕ್ಕೆ ಬಿಟ್ಟು ಹೊಸ ಗುಡಿಗೆ ಬದಲು ಶುರು ಮಾಡಿದ್ರು. ಯಾಕೆಂದರೆ ಫಲ ಇದಕ್ಕೆ ಕಡಿಮೆ ಬರ್ತಾ ಇದೆ. ದುರಂತ ಏನು, ದಿವೋದಾಸನ ಹೆಂಡತಿಗೆ ಮಕ್ಕಳಿರಲಿಲ್ಲ. ಈ ಸುದ್ದಿ ದಿವೋದಾಸನ ಕಿವಿಗೂ ಬಿತ್ತಂತೆ. ಅವನು ಹೇಳದಂತೆ, ಪತ್ನಿಗೆ ಹೇಳ್ದ, ಅದ್ಯಾವುದೋ ಒಂದು ನಿಕುಂಭ ದೇವಾಲಯ ಅಂತ ಹೊಸದಾಗಿದೆ, ಒಂದೇ ಪ್ರದಕ್ಷಿಣೆ, ಒಂದೇ ಒಂದು ತೆಂಗಿನಕಾಯಿ ಹೊಡೆದ್ರೂ ಸಾಕು ಫಲ ಆಗುತ್ತಂತೆ, ನೀವು ಹೋಗಿ ಸೇವೆ ಮಾಡು, ನನಗೆ ಮಕ್ಕಳಾಗಬೇಕು. ಊರವರು ಅಷ್ಟು ಜನರ ಸೇವೆಗೆ ಫಲ ಕೊಟ್ಟಿತ್ತು, ಏನೇ ಮಾಡೋದು ಫಲ ಆಗಲಿಲ್ಲ. ಸಿಟ್ಟು ಬಂತು, ಇದ್ಯಾವ ಸೀಮೆ ಭೂತ, ನಾನು ರಾಜ, ಎಲ್ಲ ಒಬ್ಬ ಕ್ಷೌರಿಕನಿಂದ ಶುರು ಮಾಡಿಕೊಂಡು ಎಲ್ಲ ವರ್ಗದವರು ಫಲ ಕೊಡ್ತಾ ಇದೆ, ನಂಗೆ ಫಲ ಕೊಡ್ತಾ ಇಲ್ಲ ಅಂತ ಹೇಳಿ ಭಟರಿಗೆ ಹೇಳಿ ದೇವಸ್ಥಾನ ಒಡಿರಿ ಅಂತ ಹೇಳಿ ದೇವಸ್ಥಾನವೇ ಒಡೆದು ಹೋಯ್ತಂತೆ. ಗೋಪವಂತ ನಿಕುಂಭ, ಇದು 1000 ವರ್ಷ ಹಾಳು ಬೀಳಲಿ ಶಾಪ ಕೊಟ್ಟ. ಅವನ ಶಾಪ ಇದು ಮಹಾಶ್ಮಶಾನ ಅಂತ ಆಯಿತು ಕಾಶಿ. ಇದಿಷ್ಟು ನಾಟಕ, ಜನರನ್ನು ಓಡಿಸಬೇಕು. ಹೇಗೆ ಓಡಿಸ್ಬೇಕು? ಅದಕ್ಕೊಂದು ನಾಟಕ ಸೃಷ್ಟಿ ಮಾಡಿ, ಆ ನಾಟಕದ ಪಾತ್ರಧಾರಿ ದಿವೋದಾಸ, ಅವನ ಕೈಯಲ್ಲೇ ತಪ್ಪು, ಅವನು ತಪ್ಪು ಮಾಡಿದ, ಶಾಪ ಕೊಟ್ಟ, ಎಲ್ಲ ಜನವಸತಿ ಖಾಲಿ ಆಯಿತು. ಆ ಪ್ರಸಂಗದಲ್ಲಿ ಮಹಾಶ್ಮಶಾನದಲ್ಲಿ ರುದ್ರದೇವರು ಅಂದ್ಕೊಂಡು ಇದು ನನಗೆ ಸರಿಯಾದ ಸ್ಥಳ ಅಂದರು. ಅಲ್ಲಿ ಹಿಮಾಲಯದಿಂದ ರುದ್ರದೇವರು ಕಾಶಿಗೆ ವಿಶ್ವನಾಥನ ಶಿಫ್ಟ್ ಆದರು. ಇಷ್ಟು ಕಾಶಿ ಹಿನ್ನೆಲೆ. ಹಾಗಾಗಿ ಸ್ಮಶಾನ ಮಾಡುವಾಗ ಮಹಾಶ್ಮಶಾನ ಅಂತಲೇ ಸಂಕಲ್ಪ ನಮ್ಮ ಕಿವಿಗೆ ಬೀಳಲ್ಲ, ಬೀಳದಿರೋಂಗೆ ಮಾಡ್ತಾ ಇರ್ತಾರೆ ಕಾಶಿ. ಹೀಗೆ ನಿರಂತರ ಕಾಶಿ ಮಹತ್ವ ಇಷ್ಟಾಯಿತು. ಆದರೆ ಮತ್ತೊಂದು ಆ ರುದ್ರದೇವರಲ್ಲಿ ಏನು ಮಾಡ್ತಾರೆ ಅಂದರೆ ರಾಮನ್ ಅಂತ ಜಪ ಮಾಡ್ತಾರಂತ. ಅದನ್ನೇ ಒಂದು ಪುರಾಣ ಉಲ್ಲೇಖ ಮಾಡುತ್ತೆ. ಜಾಪಂ ಜಾಪಂ ಶ್ರುತಿ ಚುಲುಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ ಜಾಪಂ ಜಾಪಂ ಪ್ರಕೃತಿ ವಿಕೃತೌ ಅಂತೆಲ್ಲ ವರ್ಣನೆ ಮಾಡ್ತಾ ಕರ್ಣ ಮೂಲೇತ ಅಂದರೆ ಕಾಶಿಯಲ್ಲಿ ಒಂದು ಮಾತುಂಟು, ಕಾಶಿ ಮರಣ ಮುಕ್ತಿ ಅಂತ ಒಂದು ಮಾತಿದೆ. ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಅವರು ಮೋಕ್ಷ ಅಂತ. ಹಾಗಾದರೆ ಎಲ್ಲರೂ ಮತ್ತು ಅಲ್ಲಿ ಹೋಗೋದು, ಗಂಗೆಗೆ ಹಾರೋದು ಮೋಕ್ಷ ಅಂತ ಅಂದ್ಕೊಂಡ್ರೆ ಯಾವ ಮೋಕ್ಷನೂ ಆಗಲ್ಲ. ಈ ದೇಹದ ಮೋಕ್ಷ ಆಗುತ್ತೆ ಅಷ್ಟೇ. ಯಾವ ವ್ಯಕ್ತಿಯ ಸಾಧನೆ ಪರಿಪೂರ್ಣವಾಗಿ, ಯಾವ ವ್ಯಕ್ತಿ ತನ್ನ ಕಟ್ಟ ಕಡೆಯ ದೇಹದಲ್ಲಿದ್ದಾನೋ, ಒಂದು ವೇಳೆ ಅವನೇನಾದರೂ ಕಾಶಿಗೆ ಹೋಗಿ ಅವನು ಪ್ರಾಣ ತ್ಯಾಗ ಮಾಡಿದ ಅಂದರೆ
ರುದ್ರದೇವರು ಸಂಚಾರ ಮಾಡುತ್ತಾ ಇರ್ತಾರೆ. ರಾಮತಾರಕ ಮಂತ್ರ ಜಪ ಮಾಡುತ್ತಾ ಯಾರಾದರೂ ಮುಕ್ತಿಯೋಗ ಇಲ್ಲಿ ಪ್ರಾಣ ಬಿಡ್ತಾನಂತ ವೀಥ್ಯಾಂ ಅಟತಿ ಕಾಶಿ ನಿವಾಸಿ ರುದ್ರದೇವರು ತಾವು ನಿರಂತರ ಸಂಚಾರ ಮಾಡ್ತಾ ಇರ್ತಾರಂತೆ ಕಾಶಿಯಲ್ಲಿ. ಯಾರಾದರೂ ಮುಕ್ತಿಯೋಗ ಪ್ರಾಣ ಬಿಟ್ಟ ಅಂದ್ರೆ ಅವನ ಕಿವಿಯಲ್ಲಿ ಬಂದು ರಾಮಾಯ ನಮಃ ಅಂಥೇಳಿ ರಾಮತಾರಕ ಮಂತ್ರ ಜಪ ಮಾಡ್ತಾರಂತೆ. ಇದು ಕಾಶಿ ವೈಶಿಷ್ಟ್ಯ. ಹಾಗಾಗಿ ಕಾಶಿ ಮರಣ ಮುಕ್ತಿಗೆ ಅಂದರೆ ಶ್ರಾದ್ದಕ್ಕೂ ಆಗ ಹೊತ್ತು ಬಂದದ್ದು. ಒಮ್ಮೆ ಪಾರ್ವತಿ ಅಂದ್ಲಂತೆ, ಅಲ್ಲ ಹಿಮಾಲಯ ಬೇಡ ಅಂದೆ, ಇದು ಯಾವುದು ಖಾಲಿ ಜಾಗ ಕರೆದುಕೊಂಡು ಬಂದು ನಾನು ಸುಮ್ಮನಿದ್ದೀನಿ. ಒಂದು ಕುಂಕುಮ ಕೊಡೋಕೆ ಮುತ್ತೈದೆ ಇಲ್ಲ, ಹರಟೆ ಹೊಡೆಯೋಕ್ಕೂ ಯಾರೂ ಇಲ್ಲ, ಇದೆಂಥ ಜಾಗ, ಆದ್ದರಿಂದ ಇದೂ ಚೆನ್ನಾಗಿಲ್ಲ. ಹೀಗೆ ಅಂದಾಗ ಮತ್ತೊಮ್ಮೆ ಆಗ ಅಂದ್ರಂತೆ ರುದ್ರದೇವರು, ನಿಷ್ಠುರವಾಗಿ ಅಂದ್ರಂತೆ, ಬೇಕಾದರೆ ನೀನು ಎಲ್ಲಾದರೂ ಹೋಗು, ನಾ ಮಾತ್ರ ಬರೋದಿಲ್ಲ ಅಂತ. ಇಷ್ಟು ನಿಷ್ಠುರವಾಗಿ ಅಂದಾಗ ಕಾಶಿ ಇನ್ನೊಂದು ಹೆಸರು ಬಂತಂತೆ, ಅವಿಮುಕ್ತ ಕ್ಷೇತ್ರ. ಪಾರ್ವತೀದೇವಿ ಈ ಕ್ಷೇತ್ರ ಬಿಟ್ಟು ಹೋಗೋಣ ಅಂತ ಹಠ ಮಾಡಿದ್ರು ಕೂಡ ಯಾವ ಕಾರಣಕ್ಕೆ ರುದ್ರದೇವರು ಅದನ್ನು ಬಿಡಲಿಲ್ಲ. ಆ ಕಾರಣಕ್ಕೆ ಇದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಹೆಸರಾಯಿತು. ಇದೇ ಕಾಶಿ ಮಹತ್ವ. ಯಾಕೆ ಅಂದರೆ ಅವರು ಹೇಳಿದಂತೆ ಅಲ್ಲಿ ಬಿಂದು ಮಾಧವ ಪ್ರಾಚೀನ ಕಾಲದಲ್ಲಿ ಇದ್ದಾನೆ. ಕಾಶಿಯ ಒಂದೊಂದು ಧೂಳು ಅದು ಬಿಂದು ಮಾಧನ ಪಾದದ ಧೂಳದು, ಮತ್ತು ಅದು ಭಸ್ಮ ಇದೆ, ಮತ್ತು ಗಂಗಾದೇವಿ ಇದ್ದಾಳೆ, ನಾನು ಅದನ್ನು ಬಿಟ್ಟು ಬರೋದಿಲ್ಲ. ಇಷ್ಟು ಕಾಶಿಯ ಮಹತ್ವ ಅಂತ ಹೀಗೆ ಆ ಕ್ಷೇತ್ರ ಮಹತ್ವವನ್ನು ಮಾಡಿ. ಅಂದರೆ ಅಭಿಪ್ರಾಯ ಏನು ಅಂದರೆ, ರುದ್ರದೇವರು ತಾವು ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಿಂದ ಅವರೇ ಬಿಟ್ಟು ಬರಲಿಲ್ಲ. ನಮಗೆ ನೀಡಿದ ಸಂದೇಶ, ನಾವೆಲ್ಲ ತೀರ್ಥಕ್ಷೇತ್ರಕ್ಕೆ ಅಂತ ಹೋಗ್ತಾ ಇರ್ತೀವಿ. ಅದು ಬರೋದರ ಒಂದು ದಿನ ಕಾಶಿ, ಮಧ್ಯಾಹ್ನ ಪ್ರಯಾಗ, ರಾತ್ರಿ ಅಯೋಧ್ಯೆ ಅಂತ ಹೇಳಿ 2 ದಿನ ಬದಲಿ ಆಗ್ತಾ ಫೈಟರ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಹಾಗಲ್ಲ, ಒಂದು ಕ್ಷೇತ್ರಕ್ಕೆ ಅಂತ ಹೋದರೆ ಕನಿಷ್ಠ ದಿವಸ ಒಂದು ದಿನ ಆದರೂ, ಒಂದು ರಾತ್ರಿ ಆದರೂ ಆ ಕ್ಷೇತ್ರದಲ್ಲಿದ್ದು ಆಯಾ ಕ್ಷೇತ್ರದ ಸಂದರ್ಶನ ಮಾಡಿ ಆ ಕ್ಷೇತ್ರದ ಮಹಾತ್ಮ್ಯ ಅರಿತು ಕ್ಷೇತ್ರ ಪರ್ಯಟನೆ ಮಾಡುವಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೆಚ್ಚು ಸಮಯದಲ್ಲಿರಬೇಕು. ಹಾಗೆ ತೀರ್ಥಯಾತ್ರೆ ಮಾಡಿದರೆ ಮಾತ್ರ ಅದು ಫಲ ಕೊಡುತ್ತೆ ಎಂಬ ಸಂದೇಶ ನೀಡ್ತಾರೆ. ಮುಂದೂ ಕೂಡ ಕೆಲವು ರಾಜಶ್ರೀಗಳ ಕಥೆ ಇದೆ, ಅದನ್ನು ನಾಳೆ ನೋಡುವ ಅಂತ ಹೇಳ್ತಾ, ಅನೇನ ಭಾವೇ ಪುಣ್ಯಂ ಪರಾತ್ಮೋತು ಗುರು ಮಮ ಶ್ರೀಕೃಷ್ಣ ಮಧ್ಯೆ ನಿಂತೋಗಿದೆ ಅದು.